ಸರಿಸುಮಾರು 45 ವರ್ಷಗಳ ಸಿನಿಮಾ ಜಗತ್ತಿನ ಅವರ ಪಯಣ, 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವಂತಹ ಅದ್ಭುತವಾದಂತಹ ಕಲಾವಿದ. ನಮಸ್ಕಾರ ಕಣೇಣ, ನಾನು ನಂಜಪ್ಪನ ಮಗ ಗುಂಜಪ್ಪ. ಬೆಂಗಳೂರಿನ ಟೆನಿಸ್ ಲೇಔಟ್ ಅಲ್ಲೇ ಇದೀರಾ ಅಂದ್ರೆ ಹೌದು. ಹೆಂಗೆ ಆಗ್ಬರುತ್ತಾ ಇವೆಲ್ಲ ಅಂತ. ಅಯ್ಯೋ, ಮನೆ ಇಲ್ಲೇ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆಯಲ್ಲ ಅನ್ಕೊಂಡು ಹಿಂಗೆ ನೋಡಿದ್ರೆ ಟೆನ್ನಿಸ್ ಲೇಔಟ್ ಅಂತ ಬೋರ್ಡ್ ಇದೆ. ವಿಷ್ಣು ಸಾರು ಅವ್ರು ಬಂದಾಗ ಸಾಯಿಬಾಬನ್ ನೋಡ್ದಂಗೆ ಆಯಿತು ನಮಗೆಲ್ಲರೂ. ಅವರಲ್ಲಿ ಆ ಸಿನಿಮಾದಿಂದ ಬದಲಾವಣೆಗಳನ್ನ ನೋಡಿದೆ. ಶ್ರೀರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ ಬರೆಯಕ್ಕೆ ಶುರು ಮಾಡ್ತಾರೆ. ಏನು ಯಾವುದು ಪಿಕ್ಚರೇ ಬರ್ತಾ ಇಲ್ಲ ನಿಮ್ಮದು. ನಾನೀಗ ಒಂದು 5 ವರ್ಷದ ಸಿನಿಮಾಗಳು ಹೇಳ್ತೀನಿ, ನೋಡಿದ್ರೆ ಅರ್ಧ ಮೀಸೆ ಬೋಳಿಸ್ಕೊಂಡು ನಾನು ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗ್ತೀನಿ ಅಂತ. ನೀವ್ಯಾಕೆ ಕಾಮಿಡಿ ಆಕ್ಟರ್ ಆದ್ರಿ? ನೀವ್ಯಾಕೆ ಸೀರಿಯಸ್ ಆಕ್ಟರ್ ಆಗ್ಲಿಲ್ಲ? ಈಗ ಸುದೀಪ್ ಅವರು ನನ್ನ ಇದನ್ನೇ ಚೇಂಜ್ ಮಾಡಿಸಿದ್ರು. ಆ ಕಾಮಿಡಿ ಧ್ವನಿಯನ್ನ ನೋಡಿ, ಈ ಸೊಪ್ಪು ಪೊಡಿ ಸ್ವೀಟ್ ತಿಂದೋನೆ ತಾನೆ ಗ್ರೇಟ್. ಚಿಂತಾತ ಚಿತಾ ಚಿತ ಕರ್ನಾಟಕದಲ್ಲಿ ಒಂದ್ ಕಡೆ ಪ್ರಸಾರ ಆಗ್ತಿತ್ತು, ದೂರದರ್ಶನ. ಗುಲ್ಬರ್ಗ. ಎಸ್, ತುಂಬಾ ಜನ ಗೊತ್ತಿಲ್ಲ ಇದು. ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕರೆಕ್ಟ್. ಫೋನ್ ಮಾಡಿ ಕೇಳ್ಬಿಟ್ರು ನಮ್ಮ ವಿಷ್ಣು ಸಾರು ಮನೆ ಕರೆಸಿ ಒಂದು ನೋಟಿನ ಕಟ್ಟು ಬಂಡಲ್ಲು ಹಿಂಗೆ ಕೊಡಕ್ ಬಂದ್ರು. ಇದು ಧ್ವನಿ ಚೆನ್ನಾಗಿದೆ ಕಣಯ್ಯ, ಇದನ್ನೇ ಮುಂದುವರ್ಸಯ್ಯ, ನೀನು ಒಂದಲ್ಲ ಒಂದಿನ ದೊಡ್ಡ ನಟ ಆಗ್ತೀಯ ಅಂತಂದ್ರು. ಯಾವತ್ತು ದೊಡ್ಡ ನಟ ಆಗ್ತೀನಿ ಗೊತ್ತಿಲ್ಲ ಇನ್ನು. ಆಮೇಲೆ ಸಿನಿಮಾದವ್ರನ್ನ ನೀವೇನು ತಿಳ್ಕೊಂಡಿರ್ತೀರಿ ಅಭಿಮಾನಿಗಳೇ, ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀರಿ. ಇವತ್ತವರೆಗೂ ಮಾಡಿಲ್ಲ. ಅದು ಹೇಳ್ತೀನಿ ಆಮೇಲೆ. ಅವನು ಬಂದು ನಾನು ವಾಂತಿನ ತಿಂತಾ ಇದ್ದಾನೆ, ವಾಮಿಟ್ನೆಲ್ಲ ತಿಂದುಬಿಟ್ಟ. ಈ ಹಿರಿಯ ಕಲಾವಿದ್ರ ಬದುಕು ಹೇಗಿದೆ ಈಗ? ನಾನು ಸೆಟ್ಲ್ ಆಗೋಕ್ಕಾಗಿಲ್ಲ. 6 ಸೈಟ್ ಕಳ್ಕೊಂಡಿದ್ದೀನಿ ಕಡಿಮೆ ಸಂಭಾವನೆಯಲ್ಲಿ. ಎಷ್ಟೋ ಜನ ಪೇಮೆಂಟ್ಗಳು ಕೊಟ್ಟಿಲ್ಲ. ಬೆಳೆಯೋವರೆಗೂ ನಮ್ಮನ್ನು ಬಳಸ್ಕೊಂಡ್ಬಿಟ್ಟು ಬೆಳೆದ ಮೇಲೆ ಹೆಸರು ದುಡ್ಡು ಇರೋಗಳೇ ನಾನು ಹೇಳೋದು. ಕೆಲವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ರಾಜ್ಕುಮಾರ್ ಸರ್ ಅವರು, ವಿಷ್ಣು ಸರ್ ಅವರು, ಅನಂತ್ನಾಗ್ ಅವರಾಗ್ಲಿ ಆ ಕಲಾವಿದ್ರೆ ಬೇಕು. ಈಗ ನಮ್ಮನ್ನ ಕಿತ್ತಾಕೋದು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಕಾದು 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 ಅವ್ರು ಸಿಕ್ಕಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೋ ಇವತ್ತು ಆ ಖುಷಿಯನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ಹೋಪ್ ನೋಡಿದ್ರು ನೀವು ಕೂಡ ಅದನ್ನ ಇಷ್ಟಪಡ್ತೀರಾ ಅಂತ. ಯಾಕೆಂದ್ರೆ ಅವ್ರು ನೋಡಿದ ತಕ್ಷಣ ನಮ್ಮ ಮುಖದಲ್ಲೊಂದು ನಗು, ಓ ಇವ್ರು ಯಾವಾಗಲೂ ಹೀಗೆ ಅಲ್ವಾ ಅಂತ ನಗಿಸುವಂಥ ಒಬ್ಬ ಕಲಾವಿದ. ಬಹಳ ಹೆಮ್ಮೆ ಮತ್ತು ಖುಷಿ ಆಗೋದೇನಪ್ಪ ಅಂದರೆ, ಸರಿಸುಮಾರು 45 ವರ್ಷಗಳ ಸಿನಿಮಾ ಜಗತ್ತಿನ ಅವರ ಪಯಣ, 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಅದ್ಭುತವಾದಂಥ ಕಲಾವಿದ. ಎಲ್ಲರಿಗಿಂತ ಇವರು ವಿಭಿನ್ನವಾಗಿ ನನಗೆ ಯಾಕೆ ಕಾಣಿಸ್ತಾರೆ ಅಂದರೆ, ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದಲೂ ಇವತ್ತಿನ ಟ್ರೆಂಡಿಂಗ್ ಹೀರೋಗಳ ತನಕ ಆಕ್ಟ್ ಮಾಡುತ್ತಿರುವಂಥ ಯಾರಾದರೂ ಒಬ್ರು ಕಲಾವಿದರಿದ್ದರೆ ಅದು ಅವರೇ ಆಗಿರ್ತಾರೆ. ನಂಬರ್ 2, ಸಿನಿಮಾಗಳು ಅವತ್ತು ಮತ್ತು ಇವತ್ತು, ಧಾರಾವಾಹಿಗಳು, ಅದಲ್ಲದೆ ಥಿಯೇಟರ್, ರಂಗಭೂಮಿ ಪ್ಲಸ್ ಸ್ಟೇಜ್ ಪರ್ಫಾರ್ಮೆನ್ಸ್ಗೂ ಇವತ್ತಿಗೂ ಟ್ರೆಂಡಿಂಗ್ಲಿರುವಂಥ ಒಬ್ಬ ಕಲಾವಿದರ ಇದ್ದರೆ ಅವರೇ ಆಗಿರ್ತಾರೆ ಅಂತ. ಹೆಸರಿಗೆ ಅನ್ವರ್ಥ ಅನ್ನೋ ಹಾಗೆ ಬೆಂಗಳೂರಿನ ಟೆನಿಸ್ ಲೇಔಟಲ್ಲೇ ಸೆಟ್ಲ್ ಆಗಿರುವಂಥ ಒಬ್ಬ ಕಲಾವಿದರು ನನ್ನ ಅದರ್ದೇನ್ ನಮ್ಮ ಜೊತೆ ಇದ್ದಾರೆ. ಶ್ರೀ ಟೆನಿಸ್ ಕೃಷ್ಣ. ನಮಸ್ಕಾರ ಹರೀಶ್ ಸರ್. ಕೃಷ್ಣಣ್ಣ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನನಗೆ ನಿಮ್ಮ ಶೈಲಿಯಲ್ಲಿ ನಮಸ್ಕಾರ ಬೇಕು. ನಮಸ್ಕಾರ ಕೈನಣ್ಣ, ನಾನು ನಂಜಪ್ಪನ ಮಗ ಗುಂಜಪ್ಪ. ಗುಂಜಪ್ಪ ಅಂತಾನೆ ಎಲ್ಲರೂ ಕರೀತಾರೆ. ಬಟ್ ಟೆನಿಸ್ ಕೃಷ್ಣ ಅಂತ ಅವ್ರಿಗೆ ಹೆಸರು ಹೇಳಕ್ಕೆ ಬರಲ್ಲ ಕೆಲವರಿಗೆ. ಯಾಕೆಂದರೆ ನನಗೆ ಹಳ್ಳಿ ಅಂದರೆ ಮಂಡ್ಯ, ಮೈಸೂರು ಇಂಥ ಹಳ್ಳಿ ಭಾಗದವರೇ ನನಗೆ ಜಾಸ್ತಿ ನನ್ನ ಒಂದು ಗುರ್ತಿಸೋದು. ಅಭಿಮಾನಿಗಳು. ಹಾಗಾಗಿ ಆ ಟೆನಿಸ್ ಕೃಷ್ಣ ಅಂತ ಹೇಳೋದಕ್ಕೆ ಸ್ವಲ್ಪ ಅವ್ರಿಗೆ ಆ ಪದ ಬರಲ್ಲ.
ಬರಲ್ಲ ಅನ್ನೋದಕ್ಕಿಂತ ಆ, ಅದು ಬೇರೆ ಥರ ಆಗುತ್ತೆ ಅವ್ರು ಹೇಳಿದ್ರೆ. ಹಾಗಾಗಿ ನಂಜಪ್ಪನ ಮಗ ಗುಂಜಪ್ಪ ಅಂತಾನೆ ಕರೆದು ಬಿಡ್ತಾರೆ. ಹೆಂಗೆಲ್ಲ ಕರೀತಾರೆ ನಿಮ್ಮನ್ನ ಹೇಳಿ, ಬೇರೆ 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 ಬೇರೆ. ನಮಸ್ಕಾರ ಕಣ್ಣಣ್ಣ ಹೇಳ್ತಾರೆ, ಹಾ, ಮಾರಮ್ಮ ಡಿಸ್ಕೋ ಅಂತಾರೆ, ಓಕೆ. ಇನ್ನು ಬೆಲ್ ಹೊಡಿಲಿಲ್ವೇ ಅಂತಾರೆ. ಇಷ್ಟು ಥರದಲ್ಲಿ ಕರೀತಾರೆ. ಈ ಮೂರನ್ನು ನಿಮ್ ಸ್ಟೈಲಲ್ಲಿ ಹೇಳಿ, ಮೂರನ್ನು. ನಮಸ್ಕಾರ ಕಣ್ಣಣ್ಣ, ನಾನು ನಂಜಪ್ಪನ ಮಗ ಗುಂಜಪ್ಪ, ಇನ್ನು ಬೆಲ್ ಹೊಡಿಲಿಲ್ವೇ, ಮಾರಮ್ಮನ್ ಡಿಸ್ಕೋ. ಸಾಮಾನ್ಯವಾಗಿ ಒಬ್ಬರದು ಡೇಟ್ ಆಫ್ ಬರ್ತ್ ಅಂತೀವಿ, ಡೇಟ್ ಆಫ್ ಪ್ಲೇಸ್ ಅಂತೀವಿ, ಅಂದ್ರೆ ಯಾವ ಊರಲ್ಲಿ ಹುಟ್ಟಿದ್ವಿ ಮತ್ತೆ ಯಾವತ್ತು ಹುಟ್ಟಿದ್ವಿ ಅಂತ. ನಿಮ್ಗೇನು ವಯಸ್ಸಾಗಲ್ವಾ? ನೀವೇನ್ ಸೀನಿಯರ್ ಸಿಟಿಸನ್ ಅಲ್ವಾ? ಅಲ್ಲ, ಸೀನಿಯರ್ ಸಿಟಿಸನ್ ಆಗಿದ್ದೀನಿ ಈಗ. ಆ, ಆ, ಏನಂದ್ರೆ ಆ, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಓಕೆ. ತಿನ್ನುವಂಥದ್ದು ಆ, ಅದು ನಮ್ಮ ಮನೆಯಿಂದನೇ ಪ್ರಾರಂಭ ಆಗಿರುತ್ತೆ. ಎಲ್ಲ ಚೈಲ್ಡ್ಹುಡ್ಡಲ್ಲಿ ಮನೆಯಿಂದಲೇ ಶುರು ಆಗಿರ್ತದೆ. ಅಮ್ಮ ಓಕೆ. ಸಮಯಕ್ಕೆ ಸರಿಯಾಗಿ ತಿನ್ನಿಸ್ತಾರೆ ಆ, ಅಲ್ವಾ. ಅದು ನನ್ನ ವೃತ್ತಿಗೆ ಬಂದ ಮೇಲಂತೂ ಹ್ಮ್. ಅದು ಇನ್ನು ಬೆಲ್ ಹೊಡೆದಂಗೆನೆ, ಅದು ಬೆಲ್ ಹೊಡಿತಿದ್ದಂಗೆನೆ ತಿಂಡಿ ಬಂದ್ಬಿಡುತ್ತೆ. ಓ, ತಿಂಡಿ ಟೈಮ್ಗೆ ತಿಂಡಿ ಬರುತ್ತೆ, ಊಟ ಟೈಮ್ಗೆ. ನಮ್ಮ ಸಿನಿಮಾ ಚಿತ್ರೀಕರಣ, ಕರೆಕ್ಟ್. ಸಿನಿಮಾ ಶೂಟಿಂಗಲ್ಲಿ ಹಾ, ಫಸ್ಟ್ ತಿಂಡಿನೇ ಕೊಡಬೇಕು. ಹಾ, ಅಕಸ್ಮಾತ್ ಈಗ 7 to 9 ಕಾಲ್ ಶೀಟು ಅಥವಾ 7 to 6 ಕಾಲ್ ಶೀಟು, ಹಾ. 6ವರೆಗೂ ಅಂತ ಹಾ, ಇಟ್ಕೊಳ್ಳಿ. ಹಾ, 7ಗೆ ಅಂತಂದರೆ ನಾವು 5 ಗಂಟೆಗೇ ಮನೆ ಬಿಟ್ಟಿರಬೇಕು. ಹತ್ರ ಇದ್ದರೆ, ದೂರ ಇದ್ದರೆ 4 ಗಂಟೆಗೆ ಎಬ್ಬಿಸಿ ಕರ್ಕೊಂಡೋಗ್ಬಿಡ್ತಾರೆ. ಕರೆಕ್ಟ್. ಹಂಗಾಗಿ ಅಂದರೆ ಫಸ್ಟ್ ಶಾಟು ಸೂರ್ಯ ಉದಯ ಆಗೋದಕ್ಕಿಂತ ಮೊದಲನೇ ಶುರು ಆಗ್ಬಿಡುತ್ತೆ. ಹಾ, ಆ ಹಕ್ಕಿಗಳ ಚಿಲಿಪಿಲಿ ಶಬ್ದ ಆವಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ, ಶೂಟಿಂಗ್ ಆದಮೇಲೆ ಅದು ಒಂದು ಸೀನ್ ಮುಗಿಸಿ ಆಮೇಲೆ ತಿಂಡಿಗೆ ಬ್ರೇಕ್ ಕೊಡ್ತಾರೆ. ಕರೆಕ್ಟ್. ಹಾಗೆ ಸೊ ಶಿಸ್ತಿನ ಜೀವನ ಬಂದ್ಬಿಡ್ತು ಅವಾಗಿಂದ. ಆವಾಗಲೇ ಬಂದ್ಬಿಡ್ತು. ಅದಕ್ಕೆ ಈ ಹೆಲ್ತ್, ಈ ಬಾಡಿ, ಈ ಹೌದು. ಮೈಂಡು ಹೌದು ಹಿಂಗ್ ಕಾಪಾಡ್ಕೊಂಡಿರೋದು ನೀವು. ಹೌದು. ಆಮೇಲೆ ಹಾ. ದಿನಕ್ಕೆ 2-3 ಸಿನಿಮಾ ಮಾಡೋ ಸಮಯದಲ್ಲಿ ಹಾ, ಏನಾಗುತ್ತೆ, ತುಂಬ ಟೆನ್ಷನ್ ಇರುತ್ತೆ, ಹ್ಮ್, ರೆಸ್ಟ್ಲೆಸ್ಸು. ಹ್ಮ್, ಅಂಥ ಟೈಮಲ್ಲಿ ಯಾವಾಗಲೂ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಹಾ. ಎಣ್ಣೆ ಅಭ್ಯಾಸ ಇಟ್ಕೊಂಡ್ಬಿಡ್ತಾರೆ ಅಲ್ವಾ. ಆಮೇಲೆ ಟೆನ್ಷನ್ಗೆ ಸಿಗರೇಟ್ ಸೇರ್ತಾರೆ, ಕರೆಕ್ಟ್. ಹಾ, ಟೆನ್ಷನ್ಗೆ ಕಾಫಿ ಕುಡಿಬೇಕು, ಟೀ ಕುಡಿಬೇಕು, ಹೌದು, ಇಲ್ಲಾಂದರೆ ತಲೆನೋವು ಕೊಡಲ್ಲ ಹೌದು, ಅಂತಾರೆ. ಎಲ್ಲ ನಾವು ಅನ್ಕೊಂಡಿರೋದು, ಇದು ಕುಡಿದ್ಬಿಟ್ರೆ ತಲೆನೋವು ಹೋಗುತ್ತೆ, ಕರೆಕ್ಟ್. ಅದು ಸುಳ್ಳು. ಈ ಮೈಂಡ್ ಹೇಳುತ್ತೆ, ಹಾ, ಈ ಮೈಂಡ್ ಹೇಳುತ್ತೆ, ಹ್ಮ್, ಓ ಕಾಫಿ ಕುಡಿದ್ರೆ ತಲೆನೋವು ಹೊಟ್ಟೋಗುತ್ತೆ ಅಂತ. ಓಕೆ. ಅದು ಹೋಗಲ್ಲ. ನಾವು ಮನ್ಸಿಗೆ ಅನ್ಕೋತೀವಲ್ಲ, ಹಾ. ಆವಾಗ ಅದು ಇದ್ದಾಗ ನಮಗೆ ಕಾಫಿ ಬೇಡ ಅಂತ ಹಾ. ನಮ್ಮ ಮೈಂಡ್ಗೆ ಹೇಳ್ಬಿಟ್ರೆ ಬೇಡ. ಈ ಪ್ರಶ್ನೆ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ ಈಗ. ಆಹಾ. ನಿಮ್ಗೆ ಯಾವ್ದು ಆ ಥರದ ಅಭ್ಯಾಸ ಇಲ್ವಾ? ಇಲ್ಲ ಇಲ್ಲ, ನಿಜ ಹೇಳ್ಬೇಕು ಕೃಷ್ಣಣ್ಣ. ಸತ್ಯ ಹೇಳ್ತೀನಿ. ಯಾಕೆಂದ್ರೆ ತುಂಬಾ ಜನ ತುಂಬಾ ಮಾತಾಡಿದ್ರೆ ಕೇಳಿಸ್ಕೊಂಡಿರ್ತೀರಾ ನೀವು, ನಾನು ಕೇಳಿಸ್ಕೊಂಡಿರ್ತೀನಿ. ಆದರೆ ಹಾ, ಸಿನಿಮಾದವ್ರನ್ನ ನೋಡಿದ್ರೆ, ಹಾ, ನಾನು ಈ ಕಾರಲ್ಲಿ ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ, ಹಾ, ಹೀಗೆ ಸಿಗ್ನಲಲ್ಲಿ ಕೆಲವರು AC ಆಗಲ್ಲ ಹಿಂದ್ಗಡೆ ಕೂತಿರೋರಿಗೆ, ಆಯ್ತು. ಅಥವಾ AC ಕೆಟ್ಟೋಗಿರುತ್ತೆ. ಹಾ. ಆ ಟೈಮಲ್ಲಿ ಗ್ಲಾಸ್ ಇಳಿಸ್ಬೇಕಾಗುತ್ತೆ. ಹಾ, ನಾನು ಹಿಂಗೆ ನಿದ್ದೆ ಮಾಡ್ತಿರ್ತೀನಿ. ಹಾ, ಯಾರೋ ಪಕ್ಕದಲ್ಲಿ ಯಾವುದೋ ಕಾರ್ ಬರುತ್ತೆ, ಬೈಕ್ ಬರುತ್ತೆ, ಹಿಂಗೆ ಮುಟ್ಟಿ ಮಾತಾಡಿಸ್ತಾರೆ. ನಮಸ್ಕಾರ ಗುರುವೆ ಹಾ. ಅಂತಾರೆ. ಹೇಳಿ ಅಂತಂದರೆ, ಏನು ಬೆಳಗ್ಗೆನೆ ಫುಲ್ಲು ಅಂತಾರೆ. ಏನು ಮಾಡ್ತೀರಿ, ಯಪ್ಪ. ನಮಗೆ ನಿದ್ದೆ ಇರಲ್ಲ, Correct. ಅದಕ್ಕೆ ನಾನು ಫುಲ್ ಬಾಟ್ಲ್ ಕುಡ್ದವನಂಗೆ ಕಾಣಿಸ್ತೀನಿ ಆ ಟೈಮಲ್ಲಿ, ರೆಸ್ಟ್ ಇಲ್ಲದೆ ಇದ್ದಾಗ ಹಾ, ಅಲ್ವಾ. ಹಾ, ಹಿಂಗೆ ಕೇಳ್ತಾರೆ. ನಮ್ಮ ಮನೆಯಲ್ಲಿ ಹಾ, ನಮ್ಮ ಮಿಸ್ಸಸ್ಗೆ ಯಾರೋ ಒಬ್ರು ಫೋನ್ ಮಾಡ್ತಾರೆ ಅನ್ಕೊಳ್ಳಿ, ಹ್ಮ್, ಮಿಸ್ಸಸ್ಗೆ ಹಾ. ಫೋನ್ ನಂಬರ್ ಇದ್ದವರು ಹಾ, ಓಕೆ. ಫೋನ್ ಮಾಡ್ತಾರೆ. ಹ್ಮ್, ನಿಮ್ಮ ಯಜಮಾನರು ಅಲ್ಲಿ ಬಾರಲ್ಲಿ ಕೂತಿದ್ರು, ಡ್ರಿಂಕ್ಸ್ ಮಾಡ್ತಾಯಿದ್ರು, ನಮ್ಮ ಯಜಮಾನರು ನೋಡಿದ್ರು. ನನ್ನ ಗಂಡನ ಬಗ್ಗೆ ಸುಳ್ಳು ಹೇಳ್ಬೇಡಿ, ಗೊತ್ತಾಯ್ತಾ. ನನ್ನ ಗಂಡ ಏನು ಅನ್ನೋದು ನನಗೆ ಗೊತ್ತಿದೆ. ಕೂತಿರ್ತಾರೆ, ಡ್ರಿಂಕ್ಸೇ ಮಾಡಬೇಕು ಅಂತ ಏನಾದ್ರು ಇದೆಯಾ, ಓ, ಏನೋ ತಿಂತಾ ಇರ್ತಾರೆ, ಹಾ, ಇಲ್ಲ ಏನೋ ನೀರು ಕುಡಿತಾ ಇರ್ತಾರೆ, ನೀರಿನ ಗ್ಲಾಸ್ ಇರುತ್ತೆ. ಹಾ, ನೀರಿದ್ರೂ ಕೂಡ ಇವತ್ತು ಏನಾಗಿದೆ, ವೈಟ್ ರಮ್ ಅಂತ ಒಂದೇನೋ ಬಂದ್ಬಿಟ್ಟಿದೆಯಲ್ಲ, ಆಮೇಲೆ ಓಡ್ಕ ಓ, ಅಲ್ವಾ. correct. ಹೌದು, ಕರೆಕ್ಟ್. ಅದೆಲ್ಲ ನನ್ನ ಸ್ನೇಹಿತರು ಕುಡಿಯೋದನ್ನ ನಾನು ನೋಡಿದ್ದೀನಿ, ಅವ್ರ ಜೊತೆಲೇ ಕೂತಿರ್ತೀನಿ. ಹಾ, ಚಾಲೆಂಜ್ ಮಾಡಿದ್ದಾರೆ ಕೆಲವರೆಲ್ಲ. ಏನಂತ? ಈಗ ರೀಸೆಂಟ್ ಇದು ಗಣಪತಿ ಹಬ್ಬ ಮುಗೀತಲ್ಲ, ಹೌದು. ಅಲ್ಲಿ ನಮ್ಮ ಏರಿಯಾ ನಮ್ಮ ಮನೆಗೆ ಕನೆಕ್ಷನ್ ಕೊಟ್ಟಿರೋರು, ಕೇಬಲ್ ಕನೆಕ್ಷನ್ನು. ಹಾ, ಆ ಹುಡುಗರು ಪಾಪ, ಹಾ. ಹಂಗಣ್ಣ ಗಣೇಶ ಕೂರಿಸ್ತಾ ಇದ್ದೀವಿ, ಎಲ್ಲ ನಿಮ್ಮನ್ನು ಕರೆಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ, ಹಾ. ಬರಬೇಕಣ್ಣ ಅಂತಂದ್ರು. ಸರಿ, ಕಾರ್ಯಕ್ರಮಕ್ಕೆ ಹೋದೆ. ಡೈಲಾಗು ಅಂತಾರೆ. ಹಾಸ್ಯ ಕಲಾವಿದರು ಬಂದರೆ ಡೈಲಾಗ್ ಕೇಳ್ತಾರೆ, ಹೀರೋ ಬಂದರೆ ಹಾಡು ಕೇಳ್ತಾರೆ, ಇಲ್ಲ ಡ್ಯಾನ್ಸು ಅಂತ ಕೇಳ್ತಾರೆ, Correct. ಹೀರೋಯಿನ್ ಬಂದರು ಹಂಗೆ ಕೇಳ್ತಾರೆ ಹೌದು. ಅಲ್ವಾ. ಹಾಸ್ಯ ಕಲಾವಿದರು ಹಾಸ್ಯನೇ ಮಾಡಬೇಕು, ಇಷ್ಟ ಆಗುತ್ತೆ ಅವ್ರಿಗೆ.
ಅಲ್ವಾ? ಕರೆಕ್ಟ್. ಹಂಗಾಗಿ ಡೈಲಾಗು ಅಂದರು. ಆ ಪಿಕ್ಚರ್ದು ಮಾತಾಡಿ, ಈ ಪಿಕ್ಚರ್ದು ಮಾತಾಡಿ. ನಾನೇ ಕೇಳಿರ್ತೀನಿ ಯಾವ್ದು ಮಾತಾಡಲಿ ಅಂತ. ಅವ್ರಿಗೆ ನೆನಪಿದ್ರೆ ಹೇಳ್ತಾರೆ. ಕರೆಕ್ಟ್. ಭಾಳ ಜನಕ್ಕೆ ನೆನಪಿರುತ್ತೆ. ಹೌದು. ಆಮೇಲೆ ಸಿನಿಮಾದವ್ರನ್ನ ನೀವೇನು ತಿಳ್ಕೊಂಡಿರ್ತೀರಿ ಅಭಿಮಾನಿಗಳೇ, ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀರಿ. ನನಗೆ ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ಇವತ್ತವರೆಗೂ ಮಾಡಿಲ್ಲ. ಅದು ಹೇಳ್ತೀನಿ ಆಮೇಲೆ. ಅದೇ ಸಸ್ಪೆನ್ಸು. okay. ಆಮೇಲೆ ರವಿಚಂದ್ರನ್ ಅವ್ರಿಗೂ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಸುಮಾರು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಸುಮಾರು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ನೋಡಿಲ್ಲ ಯಾವತ್ತೂ. ಓಕೆ. ಕಾಶಿನಾಥ್ ಅವರು ಡ್ರಿಂಕ್ಸ್ ಮಾಡಲ್ಲ. ಓಕೆ. ಹಿಂಗೆ ಕೆಲವರು ಇದ್ದಾರೆ. ಆದರೆ ಕುಡಿಯೋರು ಬಹಳಷ್ಟು ಜನ ಇರ್ಬೋದೇನೋ, ಅವ್ರ ಹೆಸರೆಲ್ಲ ಹೇಳೋದು ಬೇಡ. ಯಾಕೆಂದರೆ ನಮ್ಮ ಹಾಸ್ಯ ಕಲಾವಿದರಾಗಿರ್ಬೋದು, ಹಿರಿಯ ನಟರುಗಳು, ಆಮೇಲೆ ಖಳನಾಯಕರು ಕುಡಿದೇ ಸತ್ತಿದ್ದಾರೆ. ಬ್ಲಡ್ ವಾಮಿಟ್ ಮಾಡಿಕೊಂಡ್ರು ಕೂಡ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ವಾಸಿ ಮಾಡ್ಕೊಂಡು ಬಂದು ಮತ್ತೆ ಕುಡಿದು ಸತ್ತೋಗಿದ್ದಾರೆ. ಅದನ್ನು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ ಕೂಡ, ಕಣ್ಣಾರೆ ನೋಡಿದ್ದೀವಿ ಹಿರಿಯ ನಟರುಗಳು, ಅಲ್ವಾ? ಅದು ಖುಷಿಗೆ ಸ್ಟಾರ್ಟ್ ಆಗ್ಬೋದು ಅಥವಾ ದುಃಖಕ್ಕೂ ಸ್ಟಾರ್ಟ್ ಆಗ್ಬೋದು. ಖುಷಿಗೂ ಜಾಸ್ತಿ ಕುಡಿತಾರೆ, ದುಃಖಕ್ಕೂ ಜಾಸ್ತಿ ಕುಡಿತಾರೆ, ಅಲ್ವಾ? ಅಂಥದ್ದೆಲ್ಲ ನೋಡಿ ನಾನು ಸಣ್ಣ ವಯಸ್ಸಲ್ಲೇ ಅದು ಮುಟ್ಟಬಾರ್ದು, ಬೇಡ. ಆಮೇಲೆ ಬಾಲಣ್ಣವ್ರ ಜೊತೆಗೆ ಚಿಕ್ಕ ವಯಸ್ಸಲ್ಲೇ ನಾನು ಆ್ಯಕ್ಟ್ ಮಾಡಿದೆ. ಹೌದು. ಆಗ ರಜಾ, ನೀನೇನೇ ಕಲಿ, ಆದರೆ ಇದನ್ನು ಮಾತ್ರ ಮುಟ್ಬೇಡ, ಗೊತ್ತಾಯ್ತಾ? ಬಾಲಣ್ಣವ್ರು ಹೇಳಿದ್ದು. ಇಲ್ಲ ಅಣ್ಣ, ನನ್ನ ಅದ್ರ ಬಗ್ಗೆ ಅಲ್ಲ, ಮುಂದೆ ಹೇಳ್ತಾ ಇದ್ದೀನಿ, ಈಗಿಲ್ಲ ನಿನಗೆ ಅಭ್ಯಾಸ, ಮುಂದೆ ಆಗಬಹುದು, ಆಗುತ್ತೆ, ಇದೊಂದು ಕಲಿಬೇಡ ರಾಜಾ ಅಂತಂದರು. ಇಲ್ಲ ಅಣ್ಣ, ನಾನು ಪ್ರಾಮಿಸ್ ಮಾಡ್ತೀನಿ, ಕುಡಿಯಲ್ಲ ಅಣ್ಣ ಅಂದೆ. ಆದರೆ ನಮ್ಮ ಸ್ನೇಹಿತರು, ಒಂದು 8-10 ಜನ ಸ್ನೇಹಿತರು, ಅವರು, ಈಗ ನೀನು ಸಿನಿಮಾ ಆ್ಯಕ್ಟ್ರ್ ಆಗ್ಬಿಟ್ಟಿದ್ಯಾ, ನಮಗೆಲ್ಲ ಪಾರ್ಟಿ ಕೊಡೋದು ಯಾವಾಗ ಅಂತ ಹಿಂಗೆ ಕೇಳ್ತಾಯಿದ್ರು. ಆಯ್ತಪ್ಪ, ಯಾವತ್ತಾರು ಒಂದು ಭಾನುವಾರ ಫಿಕ್ಸ್ ಮಾಡ್ತೀನಿ ಬಿಡು ಅಂತಂದೆ. ನಾನೇ ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ದೆ, ವೆಜ್ಜು ಮಾಡ್ತಾಯಿದ್ದೆ. ನೀವು ಅಡುಗೆ ಮಾಡ್ತಿದ್ರಿ? ಹೌದು, ಈಗಲೂ ಮಾಡ್ತೀನಿ, ಯಾವಾಗಲಾದರೂ. ಚೆನ್ನಾಗಿ ಮಾಡ್ತೀನಿ. ಆಯಿತಾ? ನಾನ್ ವೆಜ್ ಅಡುಗೆ ಮಾಡಿ, ವೆಜ್ನವ್ರಿಗೆ ವೆಜ್ ಮಾಡಿ, ಸಪ್ರೇಟಾಗಿ ಕಾರಲ್ಲಿ ಇಟ್ಕೊಂಡು ನಾನೇ ಹೆಸರುಗಟ್ಟ IB ಬುಕ್ ಮಾಡಿ ತಗೊಂಡು ಹೋದೆ ಫುಡ್ನ, ಪಾರ್ಟಿ ಕೊಡೋಕ್ಕೆ. ಆಮೇಲೆ ಅವ್ರಿಗೆ ಯಾವ್ದ್ಯಾವ್ದು ಬೇಕು ಡ್ರಿಂಕ್ಸು ಅದನ್ನು ಕೊಡಿಸ್ದೆ. ಕೊಡಿಸಿದ್ಮೇಲೆ ಯಾರು ಕೂಲ್ ಡ್ರಿಂಕ್ಸ್ ಕುಡಿತಾರೆ ಅದನ್ನು ತಗೊಂಡು ರೌಂಡ್ ಟೇಬಲ್ಲು ಹಿಂಗಿರುತ್ತಲ್ಲ IBಯಲ್ಲಿ ಮೀಟಿಂಗ್ ಮಾಡೋಕ್ಕೆ, ಆ ರೌಂಡ್ ಟೇಬಲಲ್ಲಿ ಕೂತ್ಕೊಂಡು ಗುರು, ಅವ್ರ ಜೊತೆಲಿ ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯೆನ್ಸು, ಇವ್ರ ಜೊತೆಲಿ ಹೆಂಗಿತ್ತು, ಆ ಹೀರೋ ಜೊತೆ ಇವ್ರ ಜೊತೆ ಹೆಂಗಿತ್ತು ಅಂತೆಲ್ಲ ಎಕ್ಸ್ಪೀರಿಯೆನ್ಸು ಈ ಕಡೆ ಕೇಳ್ತಾ ಇದ್ದಾರೆ ಫ್ರೆಂಡ್ಸು. ಆಯಿತು, ಸರಿ, ನಾನೆಲ್ಲ ಹೇಳ್ಕೊಂಡು ಅದ್ರ ಬಗ್ಗೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಬಗ್ಗೆ, ನಡೆದಂಥ ಘಟನೆಗಳು, ತಮಾಷೆ, ಅದು ಇದು ಏನಾಯಿತು ಅದೆಲ್ಲ ನಾನು ಮಾತಾಡ್ತಾ ಇದ್ದೀನಿ. ಈ ಕಡೆ ಏನು ಮಾಡಿಬಿಟ್ಟಿದ್ದಾರೆ, ಹೋಗ್ಲಿ ಕೂಲ್ ಡ್ರಿಂಕ್ಸ್ ಆದರೂ ಕುಡಿಯಪ್ಪ ಅಂದರು. ಆವಾಗ ಥಮ್ಸಪ್ ಬಂದಿತ್ತು, ಥಮ್ಸಪ್ಪೇ ಫಸ್ಟ್ ಬಂದಿದ್ದು ಅಲ್ವಾ? ಅದರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಇದಾದರೂ ಕುಡಿಯಪ್ಪ ಅಂತಂದ್ಬಿಟ್ಟು ಫುಲ್ ಗ್ಲಾಸ್ ಹಾಕಿದ್ರು. ಏನು ಮಾಡಿಬಿಟ್ಟಿದ್ದಾರೆ, ನಾನು ಒಂದು ಗ್ಲಾಸ್ ಆದಮೇಲೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಹಾಟ್ ಡ್ರಿಂಕ್ಸ್ ರಮ್. ಅದು ಭಾಳ ಸ್ಟ್ರಾಂಗ್ ಅಂತಲ್ಲ, ಮಿಕ್ಸ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾಗಿಲ್ಲ, ಯಾಕೋ ಒಂಥರ ಆಗ್ತಾ ಇದೆಯಲ್ಲ ಟೇಸ್ಟು. ನಾನು ಬೇಡ ಅಂತ ಬಿಟ್ಬಿಟ್ಟೆ. ಅದಾದಮೇಲೆ ತಲೆ ಸುತ್ತೋಕ್ಕೆ ಶುರು ಆಯಿತು. ಎದ್ದು ನಿಂತ್ಕೊಂಡೆ, ಒಂದು 2 ಹೆಜ್ಜೆ ನಡ್ಕೊಂಡೋದೆ, ಹಿಂಗೆಲ್ಲ ಆಗ್ತಾ ಇದೆ. ಸರಿ, ಅಷ್ಟು ದೂರ ಹೊರಟೋಗ್ಬಿಟ್ಟೆ, ಹಿಂಗೋ ಕಷ್ಟಪಟ್ಟು ಅಷ್ಟು ದೂರ ಹೋದೆ, ಆಗಲಿಲ್ಲ, ತಲೆ ಸುತ್ತಾ ಇದೆ, ರೂಮೆಲ್ಲ ಸುತ್ತಾ ಇದೆ ನನಗೆ. ಕೂತ್ಕೊಂಬಿಟ್ಟೆ ಕೆಳಗೆ. ಸರಿ, ನನ್ನ ಸ್ನೇಹಿತ ಇನ್ನೊಬ್ಬ ಬಂದ, ಯಾಕೋ ಇಲ್ಲಿ ಕೂತಿದ್ಯಾ ಅಂತ ಅಂದ್ಬಿಟ್ಟು ಅವ್ನು ಬಂದ. ಹಿಂಗೆ ತಲೆ ಸುತ್ತಾ ಇದೆ ಕಣೋ, ಲೇ ವಾಂತಿ ಬರಂಗೆ ಆಗ್ತಾ ಇದೆ ಕಣೋ ಅಂತಂದೆ. ಅವನೇನು ಮಾಡ್ದ, ಮನೆಯಿಂದ ನಾನೇ ಕೋಸಂಬರಿ ಮಾಡ್ಕೊಂಬಂದಿದ್ನಲ್ಲ, ಇನ್ನೂ ಉಳಿದಿತ್ತು, ಆ ಪಾತ್ರೆ ತಗೊಂಬಂದು ಇಟ್ಟ. ಆಲ್ರೆಡಿ ಎಲ್ಲರೂ ಸ್ವಲ್ಪ ಟೈಟ್ ಆಗಿಬಿಟ್ಟಿದ್ರು, ಎಲ್ಲರೂ ಟೈಟ್ ಆಗಿದ್ರು. ಪಾಪ ನನ್ನ ಫ್ರೆಂಡ್ ಇನ್ನೊಬ್ಬರು, ಅವ್ರು ನಾನ್ ವೆಜ್ನವ್ರಲ್ಲ ಅಂದಮೇಲೆ ಯಾವುದು ಇದು ಕಮ್ಯುನಿಟಿ ತಿಳ್ಕೊಳ್ಳಿ. ಅವನೇನು ಮಾಡಿಬಿಟ್ಟಿದ್ದಾನೆ, ಫುಲ್ಲು ಬಿಚ್ಚಾಕ್ಬಿಟ್ಟಿದ್ದಾನೆ. ಬರೀ ಒಂದು ಸಿಂಗಲ್ಲು ಇದು ಕಟ್ ಚಡ್ಡಿ ಅದನ್ನು ಹಾಕೊಂಡು ಡ್ಯಾನ್ಸ್ ಆಡ್ಕೊಂಡು ಬಂದ. ನಮ್ಮನೆ ಟೇಪುರ ಕಡೆ ತಗೊಂಡೋಗಿದ್ದೆ. ಅದರಲ್ಲಿ ಅವಾಗೆಲ್ಲ ಇಂಗ್ಲೀಷ್ ಕ್ಯಾಸೆಟ್ಗಳು ಯಾವುದ್ಯಾವ್ದು ಬೇಕು, ಹಳೆ ಅಣ್ಣವ್ರ ಹಾಡುಗಳು, PB ಶ್ರೀನಿವಾಸ್ ಹಾಡುಗಳು, ಅದನ್ನು ಹಾಕ್ಕೊಂಡು ಡ್ಯಾನ್ಸ್. ಇವನು ಇಂಗ್ಲೀಷ್ ಕ್ಯಾಸೆಟ್ ಹಾಕ್ಬಿಟ್ಟಿದ್ದಾನೆ ಯಾರೋ ಒಬ್ಬ, ಅದು ಹಾಡು ಕೇಳಿಸ್ತಿತ್ತಲ್ಲ, ಕೇಳಿಸ್ಕೊಂಡು ಇವನು ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಕೂತ್ಕೊಂಡು ಯಾಕ್ರೆ ಏನೋ ಅಂದ್ಬಿಟ್ಟು ಫುಲ್ ಟೈಟ್ ಆಗ್ಬಿಟ್ಟಿದ್ದಾನೆ ಅವನು.
ನಾನು ವಾಂತಿ ಮಾಡಿದ್ನಲ್ಲ, ವಾಂತಿ ಬಂದ್ಬಿಡ್ತು, ವಾಂತಿ ಮಾಡಿದೆ. ಅಷ್ಟರಲ್ಲಿ ವಾಂತಿ ಮಾಡಿದ್ದೆ. ಆಯ್ತು. ನಮ್ಮ ಫ್ರೆಂಡ್ ಆ ಪಾತ್ರೆ ಹಿಡ್ದ, ವಾಂತಿ ಮಾಡಿದೆ, ಪಕ್ಕದಲ್ಲಿ ಇಟ್ಟಿದ್ದ. ಅವನು ಬಂದು ನಾನು ವಾಂತಿನ ತಿಂತಾ ಇದ್ದಾನೆ. ಕೋಸಂಬರಿ ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ವಾಮಿಟ್ನೆಲ್ಲ ತಿಂದುಬಿಟ್ಟ. ಎಷ್ಟು ಬೇಕೋ ಅಷ್ಟು ತಿಂದ. ಇದನ್ನೆಲ್ಲ ನೋಡಿ ನಾನು ಕುಡಿಯೋದು ಕಲಿಬೇಕಾ? ಯಪ್ಪ. ಆವಾಗಲಿಂದ ಹುಷಾರಾಗ್ಬಿಟ್ಟೆ. ನಾನು ಕೂಲ್ ಡ್ರಿಂಕ್ಸು ಕುಡಿಯೋದು ಬಿಟ್ಬಿಟ್ಟೆ. ಓ, ನೀವು ಯಾವ ಸಾಫ್ಟ್ ಡ್ರಿಂಕ್ಸ್ ಕುಡಿಯಲ್ಲ, Soft ಹಾಟ್ drinks ಡ್ರಿಂಕ್ಸ್ ಕುಡಿಯಲ್ಲ, ಇಲ್ಲ. ಕಾಫಿ ಟೀನು ಕುಡಿಯಲ್ಲ, ಕಾಫಿ ಟೀ ಯಾವಾಗಲೂ ಅಪರೂಪ. ಅದ್ರದ್ದು ಅದು ಇಲ್ಲ. ಅಲ್ಲ, ಯಾವಾಗಲೂ ಅಪರೂಪ ಕೇಳ್ಬಿಡ್ತೀನಿ. ಅಷ್ಟೇ. ತುಂಬ ಚಳಿ ಇರುತ್ತೆ. ಅವಾಗ ಆ ಚಳಿಗಾಲಕ್ಕೆ ಕೊಡಗಿನ ಕಾಫಿ ಪೌಡ್ರ್ ಬೇಕು. ಓಕೆ. ನನ್ನ ಹೆಂಡತಿ ಕೊಡಗು. ಸೊ ಅವ್ರದ್ದು ಸ್ವಲ್ಪ ಕಾಫಿ ತೋಟನೂ ಇದೆ, ನಮ್ಮ ಭಾವ ಅವ್ರದ್ದು. ಸೊ ಅಲ್ಲಿಂದ ಕಾಫಿ ಪುಡಿ ಬರ್ತದೆ. ಯಾವಾಗಲೂ ಒಂದು ಸರಿ ಈ ಚಳಿಗಾಲಕ್ಕೆ ಒಂದೇ ಕಾಫಿ. ಮತ್ತೆ ಮಧ್ಯಾಹ್ನ ಬೇಕಂತಂದರೆ ಬೈದ್ಬಿಡ್ತೀನಿ. ನಾನು ಕೇಳ್ತೀನಿ, ಯಾಕೆ ಕೊಡ್ತೀರಾ? ಬೇಡ. ಈ ಥರ ನಂದು. ನಿಮ್ಗೆ ಎಷ್ಟು ವಯಸ್ಸು? ನನಗೆ ಸೀನಿಯರ್ ಸಿಟಿಜನ್ ಆಗಿದ್ದೀನಿ. ನೋಡಿ, ಇನ್ನೂ ವಯಸ್ಸು ಹೇಳಲ್ಲ ಅಣ್ಣ. ಸೀನಿಯರ್ ಸಿಟಿಸನ್ ಆಗಿದ್ದೀನಿ. ಹೆಂಗಣ ಅಂದ್ರೆ, ಸಿ, ಒಂದು ಅಭ್ಯಾಸ ಚೆನ್ನಾಗಿದ್ರೆ, ಆಲೋಚನೆ ಚೆನ್ನಾಗಿದ್ರೆ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಇದ್ರೆ ಎಷ್ಟ್ ಚಂದ ಇರ್ಬೋದು ಬದುಕು ಅಂತ ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ನೀವು. ಹೌದಾ? ನೋಡಿ, ಈಗಲೂ ಟ್ರೆಂಡ್ ಅಲ್ಲೇ ಇದ್ದೀರಾ. ಹೌದು. ಈಗ ನೋಡಿ, ನೀವು ಹಾಕೊಂಡಿರೋ ಕ್ಯಾಪ್ ಇದೆಯಲ್ಲ, ಹೌದು. ಇದು ಎಲ್ಲಿ ಅಣ್ಣ ತಗೊಂಬಂದ್ರು, ಚೆನ್ನಾಗಿದೆಯಲ್ಲ ಇದು ಅನ್ಸುತ್ತೆ ನಮ್ಗೆ. ನೋಡಿ, ಈಗಲೂ ನೀವು ಹಾಕೋ ಡ್ರೆಸ್ಸು, ಆ ನೀಟ್ನೆಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಮೊನ್ನೆ ಒಂದು ಡ್ರೆಸ್ ಹಾಕಿದ್ದೆ. ಏನು? ಒಂದು ಫಂಕ್ಷನಲ್ಲಿ, ರಾಜ್ಯೋತ್ಸವ ಫಂಕ್ಷನ್, okay. 1ನೇ ತಾರೀಕು. ಆ ಡ್ರೆಸ್ನೇ ಕೇಳ್ತಾ ಇದ್ರಳು, ಅಣ್ಣ ಡ್ರೆಸ್ಸು ಸೂಪರ್ ಆಗಿದೆಯಣ್ಣ, ತುಂಬ ಚೆನ್ನಾಗಿದೆಯಣ್ಣ. ಆಮೇಲೆ ಮಧ್ಯದಲ್ಲಿ ಈಗೊಂದು 25 ವರ್ಷಗಳ ಹಿಂದೆ ನಾನು ಒಂದು ಶೂಟಿಂಗ್ ಹೋಗಿದ್ದೆ. ಜಗ್ಗೇಶ್ ಪಿಕ್ಚರು, ಆ ಶಕ್ತಿ ಹಿಲ್ಸಲ್ಲಿ ನಡೀತಾ ಇದೆ. ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ಈ ನಾಗರ ಆಪರೇಟ್ ಮಾಡ್ತಾರೆ ನೋಡ್ರಿ, ಸೌಂಡ್ ರೆಕಾರ್ಡಿಂಗ್. ಅವರು ನನ್ನೇ ನೋಡ್ತಾ ಇದ್ದಾರೆ. ಅಣ್ಣ ಹತ್ರ ಬಂದಮೇಲೆ, ಮೊದಲೆಲ್ಲ ಎಷ್ಟು ಚೆನ್ನಾಗಿ ಡ್ರೆಸ್ಸುಗಳು ಹಾಕೊಂಡ್ಬರ್ತಾ ಇದ್ರಿ, ಇವಾಗ ಯಾಕಣ್ಣ ಹಿಂಗೆ? ಎಲ್ಲಪ್ಪ ಟೈಮೇ ಇಲ್ಲಪ್ಪ. ಚೆನ್ನಾಗಿರೋ ಡ್ರೆಸ್ ಎಲ್ಲ ನನ್ನ ಮಗ ಈಗ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅವ್ನು ಹಾಕೊಂಡು ಹೋಗ್ಬಿಡ್ತಾನಪ್ಪ, ಏನು ಮಾಡಲಿ? ಆ ವಾಶ್ ಆಗಿರಲ್ಲ. ನನ್ನ ಕಾಲಿನ ಸೈಜು ಅವ್ನ ಕಾಲಿನ ಸೈಜು ಸೇಮು. ಶೂಸು ಹಾಕೊಂಡು ಹೋಗ್ಬಿಡ್ತಾನಪ್ಪ. ಅವಾಗೆಲ್ಲ ಜಿಪ್ ಶೂಸು ಟ್ರೆಂಡ್. ಕರೆಕ್ಟ್. ಜಿಪ್ ಶೂಸು ಇಲ್ಲಿ ತನಕ ಬರೋದು, ಅಲ್ಲಿವರೆಗೂ ಬರೋದು. ನಮ್ಮ ಟೈಗರ್ ಪ್ರಭಾಕರ್ ಅವರು, ವಿಷ್ಣು ಸಾರು, ಅಂಬರೀಷ್ ಅವರು ಆ ಥರ ಶೂಸ್ಗಳನ್ನ ಹಾಕಿರೋದನ್ನ, ಉಪಯೋಗಿಸಿರೋದನ್ನ ನಾವು ನೋಡ್ತಾ ಇದ್ವಲ್ಲ. ಸೊ ಜಗ್ಗೇಶು ಮತ್ತು ನಮ್ಮ ರಾಜ್ ಕಿಶೋರ್ ಅವರು ಅದೇ ಥರ ಶೂಸು ಕೊಡಿಸ್ತೀನಿ ಬಾರೋ ಅಂತ ಅಂದ್ಬಿಟ್ಟು ಜಗ್ಗೇಶು ನಮ್ಮನ್ನು ಶಿವಾಜಿನಗರ ಕರ್ಕೊಂಡೋಗಿ ಒಂದು 4 ಕಲರ್ ಬಣ್ಣದ್ದು ಶೂಸ್ಗಳು, ಎಲ್ಲ ಕಲರು ಒಂದೊಂದು ಹೊಲ್ಸ್ಕೊಂಬಿಟ್ಟಿವಿ. ಆರ್ಡರ್ ಕೊಟ್ಟೆ ಹೊಲಿಸ್ಬೇಕಾಗಿತ್ತು ಅವಾಗ. ಅದು ಚೇಂಜ್ ಆಯ್ತಾ? ಅಲ್ಲಿಂದ ಚೇಂಜ್ ಆಯಿತು. ಮೊದಲಿಂದನೂ ಡ್ರೆಸ್ಸು ಭಾಳ ಫ್ಯಾಷನ್. ನಾನು ಒಳ್ಳೆ ಡ್ರೆಸ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದನೂ. ಹಾಗೇನೆ. ಎಷ್ಟಿದೆ ನಿಮ್ಮ ಹತ್ರ ಡ್ರೆಸ್ಗಳು? ಸಿಕ್ಕಾಪಟ್ಟೆ ಇದೆ. ಹಳೇ ಬೆಲ್ ಬಾಟಮ್ ಪ್ಯಾಂಟ್ಗಳಿಂದ ಇದೆ. ಈಗಲೂ ಇದೆ, ಇಟ್ಕೊಂಡಿದ್ದೀನಿ. ನಾಟಕಗಳಿಗೆ ಬೇಕಾಗತ್ತೆ ಅಂತ ಇಟ್ಕೊಂಡಿದ್ದೀನಿ. ಯಾವತ್ತು ಮೇಡಮ್ ಹೇಳಿಲ್ಲ ಏನು ಇಷ್ಟು ಡ್ರೆಸ್ ಇಟ್ಕೊಂಡಿದ್ದೀರಾ ನೀವು ಅಂತ? ಈಗ ಒಂದು ಕಬ್ಬಣದ ಪೆಟ್ಟಿಗೆ ತರಬೇಕು ಅದಕ್ಕೆ. ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ, ಹುಡುಕ್ಬೇಕಾಗತ್ತೆ. ಹಂಗೆ ಈಗ ಯಾವುದೋ ಒಂದು ಈಗೆಲ್ಲ ಲೋ ಬಜೆಟ್ ಮೂವಿ, ಆಮೇಲೆ ಸೀರಿಯಲ್ಗಳು, ಅದಕ್ಕೆಲ್ಲ ನಮ್ಮ ಓನ್ ಡ್ರೆಸ್ಸೇ ತಗೊಂಡೋಗ್ಬೇಕು ಅಲ್ವಾ? ಹಾಗಾಗಿ ಅಣ್ಣ ರೆಟ್ರೋ ಡ್ರೆಸ್ಸು. ರೆಟ್ರೋ ಅಂದರೆ ಯಾವುದಪ್ಪ ನಂಗೆ ಗೊತ್ತಿಲ್ಲ ಸರಿಯಾಗಿ ಇಂಗ್ಲೀಷ್ ಪದಗಳು. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರೋನು, ಎಲ್ಲ ಪದಗಳು ಗೊತ್ತಾಗಲ್ಲ ನನಗೆ ಇಂಗ್ಲೀಷ್ದು ಅಂತೀನಿ. ಅದೇ ಅಣ್ಣ, ಬಾಬಿ ಕಲರು, ಬೆಲ್ ಬಾಟಮು. ಬಾಬಿ ಕಲರು ಸ್ವಲ್ಪ ದೊಡ್ಡ ಕಲರ್ದಿದೆ. ಆ ಬಾಬಿ ಕಲರ್ ಯಾರು ಹೊಲ್ಸಲ್ಲ ಇವಾಗ. ಅದನ್ನು ಕೆಲವು ಸಿನಿಮಾಗಳಲ್ಲಿ ಹಾಕೊಂಡಿದ್ದಾರೆ, ನಾನು ಹಾಕೊಂಡಿದ್ದೀನಿ. ಸೊ ಅಂಥ ಡ್ರೆಸ್ಸುಗಳೆಲ್ಲ ಕೆಲವೆಲ್ಲ ಇಟ್ಕೊಂಡಿದ್ದೀನಿ. ಈ ಟೋಪಿ ಕಥೆ ಏನದು? ಇದು ಟೋಪಿ ನಾನು ಒಂದು ಸಾಯಿ ಪ್ರಕಾಶ್ ಅವ್ರ ಪಿಕ್ಚರಲ್ಲಿ ಈಗ ಕಟ್ಟೋದು ಬರುತ್ತೆ ನೋಡಿ. ಹೌದು, ಅದು ಸುಮಾರು ಜನ ಕಟ್ಟಿರ್ತಾರೆ. ಕಟ್ಕೋತಿದ್ರು. ಅದು ಯಾವಾಗ ಅಂತ ಹೇಳ್ತೀನಿ. ವಿಷ್ಣು ಸರ್ ಕಟ್ಟಿರೋದು ಅದಕ್ಕಿಂತ ನಾನು ಮುಂಚೆ ನಾನು ನೋಡಿಲ್ಲ. ಯಾವಾಗ ಇಡೀ ನಮ್ಮ ಕನ್ನಡ ಕಲಾಭಿಮಾನಿಗಳಲ್ಲದೆ ಎಲ್ಲ ಇಡೀ ಭಾರತ ದೇಶದವರು ಕೂಡ ಅವರ ಸಿನಿಮಾಗಳು ನೋಡಿದ್ದಾರೆ ಅಲ್ವಾ? ಹೌದು. ಹಾಗಾಗಿ ಅವರು ಯಾವ ಸಿನಿಮಾದಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ನಾನು ಸಾಯಿ ಪ್ರಕಾಶ್ ಅವ್ರ ಪಿಕ್ಚರು ಬಹಳ ಹಿಂದೆನೇ ಹಿಂಗೆ ಕಟ್ಟೋದು. ದ ಚೀಸು ಬಡಿಯೇ ಮಸ್ತು ಮಸ್ತು ಒಂದು ಸಾಂಗ್ ಇದೆ ನೋಡಿ ಹಿಂದಿಲಿ. ಅಣ್ಣ ಅವ್ರ ಸಾಂಗು, ಸಂಪತ್ತಿಗೆ ಸವಾಲು, ಬೇಡ್ರ ಕಣ್ಣಪ್ಪ, ಈ ಥರ ಗೆಟಪ್ಗಳಲ್ಲಿ ಒಂದು ಸಾಂಗ್ ಇದೆ. ನಮ್ಮ ತಂದೆ ಪಾತ್ರ ಮಾಡಿರೋ ಧೀರೇಂದ್ರ ಗೋಪಾಲ್ ಅವ್ರ ಜೊತೆ ಸಿನಿಮಾ ಬಗ್ಗೆ ಒಂದು ಸಾಂಗು.
ಹೀರೋ ಆಗ್ತೀನಿ ಅಂತ. ಹಾ ಸೊ ಅದರಲ್ಲಿ ಒಂದು ಸಾಂಗಲ್ಲೂ ಕೂಡ ತೆಲುಗು ಸಾಂಗ್ ಅದು, ಓಕೆ ಚೀಸು ಬಡಿ ಹೇ, ಹ್ಮ್ ಆ ಒಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ ವಿಷ್ಣು ಸರ್ನ ನೋಡಿದೆ. ಹ್ಮ್ ಯಾವಾಗಿಂದ ಅಂತಂದರೆ ಅದು ಎಲ್ಲಿಂದ ಪ್ರಾರಂಭ ಆಯಿತು, ಸಾಹುಕಾರ ಸಿನಿಮಾ. ಸಿನಿಮಾ ಓಕೆ ವಿಷ್ಣು ಸರು ಮತ್ತು ರವಿಚಂದ್ರನ್ ಅವರು ಓಕೆ ತಮಿಳ್ನಲ್ಲಿ ರಜನಿಕಾಂತ್ ಅವರೇ ಡಬಲ್ ಆ್ಯಕ್ಟಿಂಗ್ ಮಾಡಿದ್ರು. ಹೌದು ಸೂಪರ್ ಡೂಪರ್ ಹಿಟ್ಟು ಪಿಕ್ಚರು. ಇದರಲ್ಲಿ ಪಾತ್ರಗಳು ಬೇರೆ ಬೇರೆಯವರು ಚೇಂಜ್ ಆಯಿತು. ವಿಷ್ಣು ಸರು, ರವಿಚಂದ್ರನ್ ಅವರು. ಅದು ಎಷ್ಟು ಕಲೆಕ್ಷನ್ ಆಯಿತು ಏನೂ ಗೊತ್ತಿಲ್ಲ, ಬಟ್ ಒಳ್ಳೆ ಪಿಕ್ಚರೇ, ಒಳ್ಳೆ ಪಿಕ್ಚರೇ. ವಿಷ್ಣು ಸಾರು ಒಂದು ಸೀನಲ್ಲಿ ಎಂಟ್ರಿ ಕೊಡ್ತಾರೆ ಮನೆಗೆ. ಅದು ಶ್ರೀಮಂತರ ಮನೆ, ರಾಜಮಂತನ. ಸೊ ಎಂಟ್ರಿ ಕೊಟ್ಟಾಗ ಫಸ್ಟ್ ನೋಡೋದೆ ನಾನು. ಅವರು ಒಂದು ಗೋಣಿ ತಾಟ್ ಅಂತ ಬರುತ್ತೆ ನೋಡಿ, ಗೋಣಿ ಚಿಲ್ಲದ, ಅದರಲ್ಲಿ ಈ ಥರ ಬಟ್ಟೆ ಕಟ್ಕೋತಾರೆ. ಅದಾದಮೇಲೆ ಡ್ರೆಸ್ಸು ಕೂಡ ಒಂದು ಗೌನು, ಸಾಯಿಬಾಬಾ ನೋಡ್ದಂಗೆ ಆಗ್ತು. ಅವ್ರು ಬಂದಾಗ ಸಾಯಿಬಾಬನ್ ನೋಡ್ದಂಗೆ ಆಯಿತು ನಮಗೆಲ್ರಿಗೂ. ಬಂದು ನನ್ನ ಹತ್ರನೇ ಫಸ್ಟ್ ಮಾತಾಡೋದು ಆ ಸಿನಿಮಾ ನೋಡಿದ್ರು. ಅದು ಆ ಸಿನಿಮಾದ ಕಾಸ್ಟ್ಯೂಮ್ ಆಗಿತ್ತು ಅಷ್ಟೇ, ಕಾಸ್ಟ್ಯೂಮ್ ಆಗಿತ್ತು. ಅದಾದಮೇಲೆ ಅವತ್ತಿನಿಂದ ಅವರಲ್ಲಿ ಆ ಸಿನಿಮಾದಿಂದ ಬದಲಾವಣೆಗಳನ್ನ ನೋಡಿದೆ. ಜಯರಾಮ್ ಶ್ರೀರಾಮ್ ಫ್ರೀಯಾಗಿ ಕೂತಿದ್ದಾಗ ಶ್ರೀರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ ಬರೆಯಕ್ಕೆ ಶುರು ಮಾಡ್ತಾ ಇದ್ರು ವಿಷ್ಣು ಸರ್. ಫ್ರೀಯಾಗಿ ಕೂತಿದ್ದಾಗ ಅದುವರೆಗೂ ಜಾಲಿಯಾಗಿ ಮಾತಾಡಿಸ್ತಿದ್ರು. ಆಮೇಲೆ ಆಧ್ಯಾತ್ಮದ ಕಡೆ ಜಾಸ್ತಿ ಅವರು ತೊಡಗಿಸ್ಕೊಂಡ್ಬಿಟ್ರು. ಆಗ ಅವರು ಕೂಡ ಫಸ್ಟ್ ಕಟ್ಟೋದು ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್, ಕಟ್ಟೋದು. ಅದು ವೈಟ್ ಕ್ಲಾತ್. ಹೌದು, ನೀವು ಶುರು ಮಾಡಿದ್ರಿ. ಆಮೇಲೆ ಇದು ಈ ಥರ ಕ್ಯಾಪ್ ಅವ್ರ ಹತ್ರನೇ ನೋಡಿದ್ದು ನಾನು. ಇದು ಅವ್ರು ಯೂಸ್ ಮಾಡ್ತಿದ್ದ ಇದೇ ಥರದ್ದು. ಜೂನಿಯರ್ ವಿಷ್ಣುವರ್ಧನ್, ರಾಜು ಅಂತಿದ್ದಾರೆ. ಹೌದು, ಅವ್ರ ನಾಟಕಗಳಲ್ಲಿ ಮೊದಲು ಪಾತ್ರ ಮಾಡ್ತಾ ಇದ್ರು. ಸುಮಾರು ನಾಟಕ, ಅವ್ರ ಮಿಸ್ಸಸ್ಸು ನಾನು 3 ಜನ ಪಾತ್ರ ಮಾಡ್ತಾ ಇದ್ವಿ ಎಲ್ಲ ಕಡೆ. ವೃತ್ತಿ ರಂಗಭೂಮಿ ನಾಟಕದ್ದು, ಹವ್ಯಾಸಿ ತಂಡದ ನಾಟಕಗಳು. ಆಮೇಲೆ ಅವರು ಕೂಡ ಈ ಥರದ್ದು ಹಾಕೋಕ್ಕೆ ಶುರು ಮಾಡಿದ್ರು. ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದ್ರು ಎಲ್ಲಿ ಅಂತ. ಆಮೇಲೆ ಇದನ್ನು ನೋಡಿದ್ರೆ ಈಗ ಟೆನ್ನಿಸ್ ಕೃಷ್ಣ ಅಂತಾರೆ. ಎಷ್ಟೇ 100 ಜನದ ಮಧ್ಯದಲ್ಲಿ ನಾನು ನಿಂತಿದ್ರು ಟೆನ್ನಿಸ್ ಕೃಷ್ಣ. ಇದು ಬರೀ ಬಿಳಿ ಕಲರ್ ಮಾತ್ರ, ಬೇರೆ ಬೇರೆ ಕಲರ್ ಇದೆ, ಬೇರೆ ಬೇರೆ ಕಲರು ಇದೆ. ಇದು ಎಲ್ಲಿ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಮನ್ನು ಕೇಳ್ತಾರೆ, ಕೇಳ್ತಾರೆ, ನಾನು ಹೇಳಲ್ಲ. ಯಾಕೆಂದ್ರೆ ಅದೊಂದು ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಚೆನ್ನಾಗಿದೆ ಇದು. ಅಂದ್ರೆ ಹಂಗ ಅಟ್ರಾಕ್ಟಿವ್ ಅನಿಸ್ತೀರಾ ನೀವು? ಅಂದ್ರೆ ನೀವು ಬಿಡಪ್ಪ ನೀವು ಯಾವ್ದೋ ಕಾಲದವರು ಅಂತ ಅನ್ಸಲ್ಲ ನಮ್ಗೆ. ನಿಮ್ಮ ಮಾತು, ನಿಮ್ಮ ಶೈಲಿ, ನಿಮ್ಮ ಧಿರಿಸು, ಇದೆಲ್ಲವೂ ನೀವು ಇವತ್ತಿಗೂ ಟ್ರೆಂಡಿಗೆ ಇದ್ದೀರಲ್ಲ, ಹೆಂಗಿದು? ಹೀಗಂದ್ರೆ ಮೊದಲಿಂದನೂ ಅದು ಹವ್ಯಾಸ ಮಾಡ್ಕೊಂಬಂದ್ಬಿಟ್ಟಿದ್ದೆ, ಅಭ್ಯಾಸವಾಗ್ಬಿಟ್ಟಿದೆ ನನಗೆ. ಚೆನ್ನಾಗಿ ಕಾಣಿಸ್ಕೋಬೇಕು, ನೀಟಾಗಿ ವಾಶ್ ಮಾಡಿ ಗಂಜಿ ಹಾಕ್ಸಿ ಐರನ್ನೇ ಮಾಡಿಸೋದು. ಇದು ಅಫಿಷಿಯಲ್ ಆಗಿ ಈ ಥರ ಡ್ರೆಸ್ಗಳು. ಸಿನಿಮಾ ಶೂಟಿಂಗ್ ಹೋಗುವಾಗ ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಜರ್ಕಿನ್, ಈ ಥರ ಚೇಂಜ್ ಮಾಡ್ಕೋತೀನಿ ಎರಡೂ. ಇವಾಗ ನೋಡಿ ಗೊತ್ತಾಯ್ತು ಟೆನ್ನಿಸ್ ಕೃಷ್ಣ ಅವ್ರು ಯಾಕೆ ಹೆಂಗಿದ್ದಾರೆ ಅಂತ. ಅದ್ರ ನೋಡಿ ಎಷ್ಟು ಕಾಕತಾಳಿಯ, ಬೆಂಗಳೂರಿನ ಟೆನ್ನಿಸ್ ಲೇಔಟ್ ಅಲ್ಲೇ ಇದೀರಾ ಅಂದ್ರೆ ಹೆಂಗ್ ಆಗ್ಬರುತ್ತಾ ಇವೆಲ್ಲ ಅಂತ. ನನಗೆ ಟೆನ್ನಿಸ್ ಲೇಔಟ್ ಅಲ್ಲಿ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಈ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಲ್ಲ, ಅದು ವಿದ್ಯಾರಣ್ಯಪುರ ಕಡೆ ಹೋಗ್ಬೇಕಂದ್ರೆ ಮೇನ್ ರೋಡಿಂದನೂ ಒಂದು ರೋಡ್ ಇದೆ. ಬಟ್ ನಮ್ಮನೆಗೆ ಬಂದಿದ್ದ ಕ್ಯಾಬು ನಮ್ಮನೆಗೆ 2 ರೋಡ್ ಬ್ಯಾಕ್ ಸೈಡ್ ಅಲ್ಲಿಂದ ಹೋಗುತ್ತೆ. ಅಲ್ಲೇ ಹತ್ರನೇ. ಬ್ಯಾಕ್ ಸೈಡ್ ಹೋದಾಗ ಒಂದ್ಸರಿ ಸುಮ್ಮನೆ ಹಿಂಗೆ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹಿಂಗೆ ನೋಡಿದೆ. ಅಯ್ಯೋ ಮನೆ ಇಲ್ಲೇ ಸಿಕ್ಕಿದ್ರೆ ಚೆನ್ನಾಗಿದೆಯಲ್ಲ ಅನ್ಕೊಂಡು ಹಿಂಗೆ ನೋಡಿದ್ರೆ ಟೆನ್ನಿಸ್ ಲೇಔಟ್ ಅಂತ ಬೋರ್ಡ್ ಇದೆ. ಅದು ಗೋಲ್ಡ್ ಇದರಲ್ಲಿ ಮಾಡಿಸಿದ್ದಾರೆ. ಇಂಗ್ಲಿಷ್ ಇದೆ, ಅದು ಅಪಾರ್ಟ್ಮೆಂಟ್. ಅದು ಕಾಂಪೌಂಡ್ ಮೇಲೆ ಕನ್ನಡದಲ್ಲಿ ಬರ್ಸಿದ್ದಾರೆ ಟೆನ್ನಿಸ್ ಲೇಔಟ್. ಎದುರುಗಡೆ ಮಹೇಶ್ ಭೂಪತಿ ಅವ್ರದ್ದು ಟೆನ್ನಿಸ್ ಕ್ಲಬ್ ಇತ್ತಂತಲ್ಲಿ. ಅದು ಬೋರ್ಡ್ ಇನ್ನೂ ಇದೆ. ಬಟ್ ಅದು ಒಳಗಡೆ ಜಾಗ ತುಂಬಾ ದೊಡ್ಡದಿದೆ. ಅದನ್ನೆಲ್ಲ ಡೆಮೊಲೇಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅವ್ರ ಮಾವ ನೋಡ್ಕೊತಾ ಇದ್ರಂತೆ. ಈಗೆಲ್ಲೋ ಬೇರೆ ಕಡೆ ಮಾಡಿದ್ದಾರೆ. ಅದು ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಈಗ ಊರಿಂದ ಹೊರಗೆ ಅಲ್ಲೆಲ್ಲೋ ಆ ಕಡೆ ಮಾಡ್ಬಿಟ್ಟಿದೆ, ಏರ್ಪೋರ್ಟ್ ಹತ್ರ ಅಲ್ಲೆಲ್ಲೋ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅನ್ಸಿರುತ್ತೆ ಯಾರಪ್ಪ ಇದು ನನ್ನ ಹೆಸರು ಇಟ್ಕೊಂಡ್ಬಿಟ್ರು ಅಂತ. ಹಂಗನ್ಸಿಲ್ಲ. ಇದೇನಿದು, ಯಾಕಿದ್ರು ಟೆನ್ನಿಸ್ ಲೇಔಟು ನೋಡಿ. ಅಲ್ಲೇ ಒಂದು ಸ್ವಂತ ಮನೆ ಇಲ್ಲ ನಂದು. ಯಾರು ಕೇಳಿದವರು, ಓ ಏನಣ್ಣ ಮನೆಗಳು ಎಷ್ಟಿದೆ ಇಲ್ಲಿ ನಿಮ್ಮದೇ ಹೆಸರಿದೆ, ಅಲ್ಲೇ ಒಳ್ಳೆ ಮನೆ ಕಟ್ಟಿದ್ದೀರಣ್ಣ
ಒಳ್ಳೆ ಅಪಾರ್ಟ್ಮೆಂಟ್ ಕಟ್ಬಿಟ್ಟಿದ್ದೀರಾ, ಓ ನಿಮ್ಗೇನು ಚಿಂತೆ ಇಲ್ಲ ಬಿಡ್ರಿ ಅಂತ ಅಂದ್ಬಿಡ್ತಾರೆ. ನೋಡಿದವರೆಲ್ಲ ನೋಡ್ದು ಇವ್ರ ಹೆಸರಲ್ಲೇ ಒಂದು ಏರಿಯಾ ಇಟ್ಬಿಟ್ಟಿದ್ದಾರೆ ಬೇರೆ ಅಂತ ಇಟ್ಬಿಟ್ಟಿದ್ದಾರೆ ಅಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಇವರು ಅಂತ ಅನ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿದವರು ಈಗ ಯಾಕೆಂದರೆ ಯೂಟ್ಯೂಬ್ನಲ್ಲಿ ಹಾ. ಈಗ ಪ್ರತಿ ದಿವಸ ಅಭಿಮಾನಿಗಳು ಕೇಳ್ತಾರೆ. ನಿನ್ನೆ ರಾತ್ರಿನೂ ಕೇಳಿದ್ರು, ಹ್ಮ್. ಈಗ ನಾ ಬರೋ ಕ್ಯಾಬ್ನಲ್ಲೂ ಕೂಡ ಅವರು ಕೇಳಿದ್ರು ಹ್ಮ್. ಹಾಸನದವರು, ಹಾ. ಏನು ಸರ್ ಯಾವುದು ಸಿನಿಮಾನೇ ಬರ್ತಾ ಇಲ್ಲ. ನಿನ್ನೆ ರಾತ್ರಿ ಒಂದು ಇದರಲ್ಲಿ ಪಾರ್ಟಿ ಮೀಟಿಂಗ್ ಇತ್ತು, ಅಲ್ಲೊಬ್ಬರು ಸನ್ಮಾನ ಮಾಡಬೇಕಾಗಿತ್ತು, ಹೋಗಿದ್ದೆ, ದೊಡ್ಡ ವ್ಯಕ್ತಿಯವರು. ಸೊ ಅಲ್ಲಿ ಊಟ ಮುಗಿಸಿ ಹೊರಗಡೆ ಬರಬೇಕಾದ್ರೆ ಒಂದು ಫ್ಯಾಮಿಲಿ ಹೊರಟಿದ್ರು, ನನ್ನ ನೋಡಿದ್ರು. ಅವರು ಹೊರಟಿದ್ರು ಕಾರಲ್ಲಿ ಕೂತ್ಕೊಂಡು, ಇನ್ನೇನು ಹೊರಡಬೇಕು. ಆವಾಗ ಅವ್ರ ಮಿಸ್ಸಸ್ ಕೇಳಿದ್ರು, ಏನು ಯಾವುದು ಪಿಕ್ಚರೇ ಬರ್ತಾ ಇಲ್ಲ ನಿಮ್ಮದು? ಅಮ್ಮ, ನಾನೀಗ ಒಂದು 5 ವರ್ಷದ ಸಿನಿಮಾಗಳು ಹೇಳ್ತೀನಿ, ಅವಾಗ ಲಾಕ್ಡೌನ್ ಓಪನ್ ಆದಮೇಲಿಂದ ಹೇಳ್ತೀನಿ. ನೀವು ಯಾವುದಾದ್ರೂ ಸಿನಿಮಾ ನೋಡಿದ್ರೆ ಅರ್ಧ ಮೀಸೆ ಬೋಳಿಸ್ಕೊಂಡು ನಾನು ಕತ್ತೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಹೋಗ್ತೀನಿ ಅಂದೆ. ಹೇಳ್ತೀರಾ? ಯಾವುದ್ಯಾವುದು ಟೈಟ್ಲ್ಗಳು ಹೇಳ್ತೀರಾ ಅಂದರೆ ಯಾವುದೂ ನೋಡಿಲ್ಲ. ಹಿಂಗಾಗೋಗಿದೆ. ಅದೆಲ್ಲ ಹೊಸ ನಾಯಕ ನಟರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ತಾ ಇರೋದು. ಹಿರಿಯ ಕಲಾವಿದರು ಹೊಸ ನಾಯಕ ನಟರ ಪಿಕ್ಚರ್ ಇದ್ದಾರೆ, ಇಲ್ಲ ಅಂತಲ್ಲ, ಬ್ಯುಸಿ ಇದ್ದೀವಿ. ಆದರೆ ಅದು ರಿಲೀಸ್ ಆಗೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಯಾಕೆಂದರೆ ಆ ಒಂದು ಯಾವುದೋ ಮೀಡಿಯಮ್ ಬಜೆಟು ಅಥವಾ ಮೀಡಿಯಮ್ ಬಜೆಟ್ ಪಿಕ್ಚರ್ ರಿಲೀಸ್ ಆಗುತ್ತೆ, ಒಂದು 3-4 ರಿಲೀಸ್ ಆಗಿರುತ್ತೆ. ಅದ್ರ ಮುಂದೆ ಒಂದು ದೊಡ್ಡ ಪಿಕ್ಚರ್ ರಿಲೀಸ್ ಆಗ್ಬಿಟ್ರೆ ಯಾರೂ ಹೋಗಲ್ಲ. ಕರೆಕ್ಟ್ ಅಲ್ವಾ? 3 ದಿವಸಕ್ಕೆ ಕಿತ್ತಾಕ್ಬೋದು, ಒಂದು ವಾರದ ಬಾಡಿಗೆ ಕಟ್ಟಿಸ್ಕೊಂಡ್ಬಿಡ್ತಾರೆ ಥಿಯೇಟ್ರ್ ಅವರು, ಅಲ್ವಾ? ಬಟ್ ನೀವು ಬ್ಯುಸಿ ಇದ್ದೀರಿ. ಬ್ಯುಸಿ ಇದ್ದೀನಿ ಅಂದ್ರೆ ಒಂದ್ ಕಡೆ ಸಿನಿಮಾ ಆಕ್ಟ್ ಮಾಡ್ತೀರಿ, ಸೀರಿಯಲ್ ಆಕ್ಟ್ ಮಾಡ್ತಿದ್ದೀರಿ, ರಂಗಭೂಮಿಲಿ ಇದ್ದೀರಿ ಆಕ್ಟಿವ್ ಆಗಿ, ಸ್ಟೇಜ್ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಅದು ಈ ಶೋ ಶುರು ಮಾಡಕ್ ಮುಂಚೆ ಅಣ್ಣಂಗೆ ಒಂದು ಫೋನು, ಅಣ್ಣ ಇಂಥ ತಾರೀಕು ಇಂಥ ಕಡೆ ಪರ್ಫಾರ್ಮೆನ್ಸ್ ಹಿಂಗಿದೆ. ಅಂದ್ರೆ ಅದನ್ನ ಅಷ್ಟು ಆಕ್ಟಿವ್ ಆಗಿ ಇಟ್ಕೊಂಡಿದ್ದೀರಿ ಅಣ್ಣ ನೀವು ಆಕ್ಚುಲಿ. ಈ ಒಂದು 15 ದಿವಸ ನಾಟಕಗಳಿಗೆ ಹೋಗೋದು ನಿಲ್ಲಿಸಿದ್ದೆ. ಓಕೆ. ಯಾಕೆಂದ್ರೆ ಈ ಕಾಮಿಡಿ ಕಿಲಾಡಿಗಳು ಕೂಡ ಬಂದ್ರಲ್ಲ, ಹೌದು, ಅವರು ಪಾಪ ಎಲ್ಲ ದೊಡ್ಡ ಹೀರೋಗಳ ಜೊತೆಲೆಲ್ಲ ಪಾರ್ಟ್ ಮಾಡಿದ್ರು. ಈಗ ಒಂದು 20 ವರ್ಷದಿಂದ 25 ವರ್ಷದಿಂದ ಬಂದಂಥ ಕಲಾವಿದರು ಕೂಡ ಅವರು ಕೂಡ ಡ್ರಾಮಾ ಕಂಪನಿಗಳಿಗೆ ಕೆಲವರು ಹೋಗೋಕ್ಕೆ ಶುರು ಮಾಡಿದ್ರು. ಕಾಮಿಡಿ ಕಿಲಾಡಿಗಳು ಎಲ್ಲ ಹೀರೋಗಳ ಜೊತೆಲ್ಲೂ ಮಾಡಾಗೋಯ್ತು. ಈಗ ಯಾವ ಹೊಸ ಸಿನಿಮಾಗಳಿದೆ, ಆದರೆ ಸಂಭಾವನೆ ಕಡಿಮೆ ಇರ್ತದೆ, ಅಲ್ವಾ? ಬದುಕಕ್ಕೆ ಸಾಕಾಗಲ್ಲ. ಅವರು ಫ್ಲ್ಯಾಟ್ ಮಾಡ್ಕೊಂಬಿಟ್ಟಿರ್ತಾರೆ, ಇಲ್ಲೇ ಲೋನ್ ಹಾಕ್ಕೊಂಡಿರ್ತಾರೆ, ಕಾರು ತೊಗೊಂಬಿಟ್ಟಿರ್ತಾರೆ ಲೋನ್ಗೆ. ಅದು ಹೆಂಗೆ ಮೇಂಟೈನ್ ಮಾಡೋದು? ಅದಕ್ಕೆ ಈ ಹೊಸ ಸಿನಿಮಾಗಳು ನಂಬ್ಕೊಂಡ್ರೆ ಸಾಧ್ಯ ಇಲ್ಲ, ಜೀವನ ಮಾಡೋಕ್ಕಾಗಲ್ಲ, ಮತ್ತು ಊರಿಗೆ ಹೋಗ್ಬೇಕಾಗುತ್ತೆ, ಅಲ್ವಾ? ಈ ಕಲೆ ಬಿಟ್ಟು ಹೋದರೆ ಊರಿನಲ್ಲಿ ಆಡ್ಕೋತಾರೆ, ಏನೋ ಪೋಸ್ ಕೊಟ್ಕೊಂಡು ಇಲ್ಲೆಲ್ಲ ನಮ್ಗೆ ಇದು ಮಾಡ್ದ, ಈಗ ನೋಡು ಅಂತ ರೇಗಿಸ್ತಾರಲ್ವಾ, ಆಡ್ಕೋತಾರೆ, ಮಾತಾಡ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕದ ನಾಟಕದ ವೃತ್ತಿ ರಂಗಭೂಮಿ ಕಂಪನಿಗಳಿಗೂ ಮತ್ತು ಈ ಅನೇಕ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ, ಗಣಪತಿ ಹಬ್ಬ, ಊರಿನ ಹಬ್ಬಗಳು ಇಂಥದಕ್ಕೆ ಹಾಸ್ಯ ಕಲಾವಿದರನ್ನೆಲ್ಲ ಕರೆಸ್ತಾ ಇದ್ದಾರೆ. ಹಾಸ್ಯ ಕಲಾವಿದರು, ಕಾಮಿಡಿ ಕಿಲಾಡಿಗಳು ಕೂಡ ಇವತ್ತು ಬ್ಯುಸಿ ಇದ್ದಾರೆ ಕಾರ್ಯಕ್ರಮಗಳಲ್ಲಿ. ಒಬ್ಬೊಬ್ಬರು 20,000, 15,000, 20,000 ಕಡಿಮೆ ತೊಗೊಳಲ್ಲ, ಅದಕ್ಕಿಂತ ಕಡಿಮೆ ಹೋಗಲ್ಲ. ನಾನೇ ಈಗ 20,000 ಕೊಟ್ಟು ಕರೆಸಿದ್ದೀನಿ ಕಾಮಿಡಿ ಕಿಲಾಡಿಗಳಿಗೆ. ಹಿರಿಯ ಕಲಾವಿದರು ಒಬ್ಬೊಬ್ಬರನ್ನೇ ನಾವು ಕಳ್ಕೊತಾ ಇದ್ದೀವಿ. ಮೊದಲೆಲ್ಲ ಬ್ಯಾಂಕ್ ಜನಾರ್ದನ್ ಅವರು, ಕರೆಕ್ಟ್, ಮಂದೀಪ್ ರಾಯಿ, ಕರ್ಬಸಯ್ಯ ಅವರು, ಹೀಗೆ ಸುಮಾರು ಜನ ಹಿರಿಯ ಕಲಾವಿದರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಯಾರಾದರೂ ಒಂದಿಬ್ಬರು ಹೊಸ ಕಲಾವಿದರಿಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಈಗ ಹಿರಿಯ ಕಲಾವಿದರು ಒಬ್ಬೊಬ್ಬರನ್ನೇ ನಾವು ಕಳ್ಕೊತಾ ಇದ್ದೀವಿ. ಹಾಗಾಗಿ ಈಗ 3 ಅವರ್ ಕಾರ್ಯಕ್ರಮ ಬೇಕು ಅಂತಾರೆ. ಹೌದು, 3 ಅವರ್ ಕಾರ್ಯಕ್ರಮ ಇಬ್ಬರೇ ಎಳೆಯೋಕ್ಕಾಗಲ್ಲ. ಕರೆಕ್ಟ್. ಹಂಗಾಗಿ 2-3 ಒಂದು ತಂಡ ಬೇಕಾಗುತ್ತೆ. ಕರೆಕ್ಟ್. ಹಾಗಾಗಿ ಈಗಿನ ಕಾಮಿಡಿ ಕಿಲಾಡಿಗಳು, ಆರ್ಟಿಸ್ಟ್ಗಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೀಸೆಂಟಾಗಿ ಗಣಪತಿ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ದೀನಿ, ರಾಜ್ಯೋತ್ಸವಕ್ಕೂ ಕರ್ನಾಟಕದಾದ್ಯಂತ ನಡೀತಾ ಇದೆ ನಿಮ್ಮ ಜರ್ನಿ. ಮತ್ತೆ ಶುರು ಮಾಡಿದ್ದೀನಿ. ಓಕೆ. ಸೊ ಟೆನ್ನಿಸ್ ಕೃಷ್ಣ ಅವರು ಅವೈಲೇಬಲ್ ಇದ್ದಾರೆ, ಕರೆಯಬಹುದು, ಅವರ ತಂಡ ಇದೆ. ಹೇಳ್ಬಿಟ್ಟಿದ್ದೀನಿ ಎಲ್ಲರಿಗೂ ನಾನೀಗ. ಅಣ್ಣ ಹೇಳಿ, 45 ವರ್ಷ ಸಾಮಾನ್ಯ ಅಲ್ಲ, ಒಂದು ದೊಡ್ಡ ಜರ್ನಿ ಇದು. 600-700 ಸಿನಿಮಾ, ಅದ್ಭುತವಾಗಿರೋ ಜರ್ನಿ ಇದು. ಆ ಜರ್ನಿಗೆ ಹೋಗೋಕೆ ಮುಂಚೆ ನನ್ನ ಪ್ರಶ್ನೆ, ಈ ಹಿರಿಯ ಕಲಾವಿದ್ರ ಬದುಕು ಹೇಗಿದೆ ಈಗ? ಕೆಲವರು ಉದ್ಯೋಗದಲ್ಲಿದ್ದು, ಎರಡೂ ಕಡೆ ಉದ್ಯೋಗದಲ್ಲೂ ಇದ್ದು, ಮತ್ತೆ ಈ ಕಡೆ ಸಿನಿಮಾ, ನಾಟಕ, ಹಾಸ್ಯ ಕಾರ್ಯಕ್ರಮಗಳು, ಈ ಕಾರ್ಯಕ್ರಮಗಳಲ್ಲಿ ಎರಡೂ ಕಡೆ ದುಡಿದಂಥವ್ರು ಮನೆ ಕಟ್ಕೊಂಡಿದ್ದಾರೆ. ಕೆಲವರು ರಿಟೈರ್ಡ್ ಆದಮೇಲೆ ಮನೆ ಕಟ್ಕೊಂಡಿದ್ದಾರೆ, ಸೆಟ್ಲ್ ಆಗಿದ್ದಾರೆ. ಕೆಲವರು ಡ್ಯೂಟಿಲಿ ಇದ್ಕೊಂಡು ಅಲ್ಲಿ ರಜಾ ಹಾಕಿ ಬಂದು
ಇಲ್ಲಿ ಸಿನಿಮಾದಲ್ಲಿ ಬ್ಯುಸಿಯಾಗಿ ಇಲ್ಲೂ ಕೂಡ ದುಡ್ದಿದ್ದಾರೆ. ಹ್ಮ್ ಅಲ್ಲಿ ಎಷ್ಟು ಸಂಬಳ ಬರ್ತಿತ್ತೋ ಅಥವಾ ಅಲ್ಲಿ ಒಳಗಡೆ ಏನಾದರೂ ಅಡ್ಜಸ್ಟ್ಮೆಂಟು ಮಾಡ್ಕೊಂಬಿಟ್ಟು ಅಲ್ಲೂ ಪೇಮೆಂಟು ಇಲ್ಲೂ ಪೇಮೆಂಟು. ನಾನು ಒಬ್ಬರಿಗೆ ಹೇಳೇ ಬಿಟ್ಟೆ, ನೋಡಿ ನೀವು ಬ್ಯುಸಿಯಾಗಿದ್ದೀರಾ ನಿಜ, ಬ್ಯುಸಿಯಾಗಿದ್ದೀರಾ, ಯಾವುದು ಅದು ಇದು ಏನು ಗೌರ್ಮೆಂಟ್ ಜಾಬ್ಗೆ ರಿಸೈನ್ ಕೊಟ್ಬಿಡಿ, ಇಲ್ಲೇ ಬನ್ನಿ, ಯಾಕೆ ಅಲ್ಲೂ ರಜೆ ಹಾಕ್ಕೊಂಡು ಅವ್ರಿಗೂ ಇದು ಮಾಡಿಕೊಂಡು ಇಲ್ಲಿ ತೊಂದರೆ ಕೊಟ್ಕೊಂಡು ಒಂದು ಅರ್ಧ ಗಂಟೆ ಲೇಟ್ ಆಯಿತು 1 ಅವರ್ ಲೇಟ್ ಆಯಿತು ಅಂದರೆ ಸಿನಿಮಾದವ್ರಿಗೂ ನಿರ್ಮಾಪಕರು ನಷ್ಟ ಅಲ್ವಾ. ಫುಲ್ಲು ಇಲ್ಲೇ ತೊಡಗಿಸ್ಕೊಂಬಿಡಿ. ಅದು ಹೆಂಗೆ ಬಿಡೋಕ್ಕಾಗುತ್ತೆ ಸರ್, ರಿಟೈರ್ಡ್ ಆದಮೇಲೆ ಪೆನ್ಷನ್ ಬರ್ತದಲ್ಲ. ನೋಡಿ, ಎರಡೂ ಕಡೆ ದುಡಿಬೇಕು ಅನ್ನೋರು, ಅವ್ರ ಹೆಸರು ಹೇಳೋದು ಬೇಡ. ಏನು ನಾನು ಕಲೆಗೋಸ್ಕರ ಇದ್ದೀನಿ ಸರ್, ಕಲೆಗೋಸ್ಕರ ದುಡಿತಾ ಇದ್ದೀನಿ ಸರ್. ಕಲೆಗೋಸ್ಕರ ಅಂದರೆ ಕಲೆನೇ ಇರ್ಬೇಕು ರೀ, ಅದಕ್ಕೆ ಆ ಮಾತು ಹೇಳಿದ್ದು. ರಿಸೈನ್ ಮಾಡಿ ಬನ್ನಿರಿ ಕಲೆಗೋಸ್ಕರ ಅಂತಂದರೆ ಎಷ್ಟು ಜನದ್ದು ಹೊಟ್ಟೆ ಮೇಲೆ ಇದನ್ನೇ ನಂಬ್ಕೊಂಡಿರೋರು ಹೊಟ್ಟೆ ಮೇಲೆ ಹೊಡೆದಂಗಾಗಲ್ಲ ಅಲ್ವಾ. ಸೊ ಅಂಥವರೆಲ್ಲ ಸೆಟ್ಲ್ ಆಗಿದ್ದಾರೆ. ಅಂಥವರೆಲ್ಲ ಸೆಟ್ಲ್ ಆಗಿದ್ದಾರೆ. ಓಕೆ, ಬೇರೆಯವರು ಸೆಟ್ಲ್ ಆಗಿದ್ದಾರೆ. ಆದರೆ ನಾನು ಸೆಟ್ಲ್ ಆಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ 6 ಸೈಟ್ ಕಳ್ಕೊಂಡಿದ್ದೀನಿ ಕಡಿಮೆ ಸಂಭಾವನೆಯಲ್ಲಿ. ಎಷ್ಟೋ ಜನ ಪೇಮೆಂಟ್ಗಳು ಕೊಟ್ಟಿಲ್ಲ. ಅವಾಗೆಲ್ಲ ಚೆಕ್ಗಳು. ಹಿರಿಯ ಕಲಾವಿದ್ರನ್ನ ನೀವು ಯಾರನ್ನಾರು ಕೇಳಿ, ನನ್ನ ಒಂದು ಸಮಯದಲ್ಲಿ ಬಂದಂಥ ಕಲಾವಿದ್ರನ್ನ ಸಮಕಾಲೀನರನ್ನ ಕೇಳಿ ನೋಡಿ, ಚೆಕ್ಗಳು ಬೌನ್ಸ್ ಆಗಿದೆ. ಕೆಲವರು ನಿಯತ್ತಾಗೂ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಎರಡೂ ಥರದವ್ರು ಇರ್ತಾರೆ. ಈಗ ಸಪೋಸ್ ನಿಮಗೆ ದುಡ್ಡು ಬರಬೇಕಾಗಿರೋದು ಇದೆಯಲ್ಲ, ಎಷ್ಟು ದುಡ್ಡು ಬರಬೇಕು ಸುಮ್ಮನೆ ಒಂದು ಅಂದಾಜು? ಈಗ ಒಂದು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ. ನಾವೇನು ಇಲ್ಲಿ ಕೂತ್ಕೊಂಡು ನಮ್ಮ ಹರಿಕತೆ ಮಾತಾಡ್ತಾ ಇದೀವಲ್ಲ, ಇದೇ ಜಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು ಲಾಸ್ಟ್ ಮಂತ್. ಈಗ 1 ತಿಂಗಳು ಆಯ್ತು ಅಂತ ಕಾಣುತ್ತೆ. ಇವ್ರು ಬಂದಿದ್ದಾರೆ, ಬನ್ನಿ ಮಾತಾಡಿಸಿ ಅಂದರು. ದೊಡ್ಡ ಹೀರೋ, ದೊಡ್ಡ ನಿರ್ಮಾಪಕ ಬಂದಿದ್ದಾರೆ ಅಂತಂದರು. ಇಲ್ಲ, ನಾ ಬರಲ್ಲ ಅಂದೆ. ದೊಡ್ಡ ನಿರ್ದೇಶಕರು ಕೂಡ, ತುಂಬ ಆತ್ಮೀಯರು, ಇವತ್ತಿಗೂ ಕೂಡ ಎದುರು ಮಾತಾಡಿಸ್ತಾರೆ. ಬಟ್ ಒಳಗಿನ ರಾಜಕೀಯಗಳು ಇರ್ತವಲ್ಲ, ಅವ್ರು ಬೇಡ ಇವ್ರು ಬೇಡ. ಈಗ ಒಂದೇ ಥರ ನಾವೇನು ಆ್ಯಕ್ಟ್ ಮಾಡಬೇಕು ಅಂತ ನಾವು ಇಷ್ಟಪಡಲ್ಲ. ಈಗ ಸುದೀಪ್ ಅವರು ನನ್ನ ಇದನ್ನೇ ಚೇಂಜ್ ಮಾಡಿಸಿದ್ರು. ಆ ಕಾಮಿಡಿ ಧ್ವನಿಯನ್ನು ನೋಡಿ, ಜಿಂತಾತ ಚಿತ. ಸುದೀಪ್ ಅವರು ವೀರಮದಕರಿ ಪಿಕ್ಚರ್ಗೆ ಅವರೇ ಡೈರೆಕ್ಟ್ರು. ಕರೆಕ್ಟ್. ಅವ್ರು ಹೇಳಿದ್ರು, ಅವರೇ ಡಬಲ್ ಆ್ಯಕ್ಟಿಂಗು. ಹೌದು ಅಣ್ಣ, ನೀವು ಮಾತಾಡೋ ಬೇಸ್ ವಾಯ್ಸ್ ಚೆನ್ನಾಗಿದೆ, ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ, ನಿಮ್ಮ ಅಭಿಮಾನಿಗಳಿಗಂತೂ ಇನ್ನೂ ಗೊತ್ತಿಲ್ಲ. ಆ ರಿಯಲ್ ವಾಯ್ಸೇ ಕಾಮಿಡಿ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನೀವು ರಿಯಲ್ ವಾಯ್ಸಲ್ಲಿ ಪಾತ್ರ ಮಾಡಿ ಅಂದಾಗ ನನಗೂ ಖುಷಿ ಆಯಿತು. ಪಾತ್ರ ಮಾಡಿದೆ. ಆಂಧ್ರ ಲಕ್ಸ್ ಅವಾರ್ಡ್ಗೆ ಸೆಲೆಕ್ಟ್ ಆಯಿತು. ಅದೇ ಥರ ಚೇಂಜ್ ಮಾಡ್ಬೋದಲ್ಲ. ಕರೆಕ್ಟ್. ಒಳ್ಳೆ ನಿರ್ದೇಶಕರು ಇದ್ದಾರೆ. ಬೆಳೆಯೋವರೆಗೂ ನಮ್ಮನ್ನು ಬಳಸ್ಕೊಂಬಿಟ್ಟು ಬೆಳೆದ ಮೇಲೆ ಹೆಸರು ದುಡ್ಡು ದೊಡ್ಡ ಡೈರೆಕ್ಟರ್ಗಳಾದಮೇಲೆ ಹೀರೋಗಳೇ ನಾನು ಹೇಳೋದು, ಕೆಲವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಯಾಕೆ? ಅವ್ರು ಸ್ವಂತ ಸಿನಿಮಾ ಮಾಡಿದಾಗ ಮಾತ್ರ ನಮ್ಮನ್ನು ಕರೆಯೋದು, ಬೇರೆ ನಿರ್ಮಾಪಕರು ಸಿನಿಮಾ ಮಾಡಿದಾಗ ನಮ್ಮನ್ನು ಕರೆಯಲ್ಲ. ಯಾಕೆ ಹೇಳ್ಬೋದಲ್ಲ, ಹೀರೋಗಳು ಹೇಳ್ಬೋದಲ್ಲ. ಆಗ ರಾಜ್ಕುಮಾರ್ ಸರ್ ಅವರು, ವಿಷ್ಣು ಸರ್ ಅವರು, ಅನಂತ್ನಾಗ್ ಅವರಾಗಲಿ, ಆ ಕಲಾವಿದ್ರೆ ಬೇಕು. ಹೊಸಬರಿಗೂ ಅವಕಾಶ ಕೊಡೋಣ, ಇಲ್ಲ ಅಂತಲ್ಲ. ಅವ್ರ ಪಕ್ಕದಲ್ಲಿ ಯಾವ್ದಾದ್ರು ಹೊಸಬರಿಗೆ ಕೊಡೋಣ. ಮೇಯ್ನ್ ಪಾತ್ರನೇ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಕೊಡ್ತಿರ್ಲಿಲ್ಲ ಅವರು. ಬೆಳಿಬೇಕಲ್ಲ, ಸ್ಟೆಪ್ ಬೈ ಸ್ಟೆಪ್. ನಾವು ಬೆಳೆದು ಬಂದಿರೋ ದೊಡ್ಡ ಹೀರೋಗಳ ಜೊತೆ ನಾವು ಪಕ್ಕದಲ್ಲಿ, ಆಮೇಲೆ ಅಷ್ಟು ವರ್ಷ ನಾವು ಕಾದಿದ್ದೀವಲ್ಲ. ಹೌದು. ಈಗ ನಮ್ಮನ್ನು ಕಿತ್ತಾಕೋದು, ಬೇರೆಯವ್ರನ್ನ ಹಾಕೊಳ್ಳೋದು. ಯಾಕೆ ಇದು ರಾಜಕೀಯ? ಯಾಕಿದು? ಯಾರೋ ಕೇಳಿದ ಮಾತನ್ನು ಯಾಕೆ ಕೇಳ್ತೀರಿ? ಯಾರೋ ಹೇಳಿಕೆ ಮಾತುಗಳನ್ನ ಯಾಕೆ ಕೇಳ್ತೀರಿ? ಉದಾಹರಣೆಗೆ ಹೇಳ್ತೀನಿ. ಕುಣಿಗಲ್ ವಸಂತ್ ಅವರು ಡೈರೆಕ್ಟ್ರು. ಕುಣಿಗಲ್ ನಾಗಭೂಷಣ್ ಅವರ ತಮ್ಮವರು, ಅವರು ಡೈರೆಕ್ಟ್ರು, ರೈಟ್ರು. ಅವರು ಒಂದು ಪಿಕ್ಚರ್ ಡೈರೆಕ್ಟ್ ಮಾಡ್ತಾಯಿದ್ರು. ಆ ಪಿಕ್ಚರ್ಗೆ ಡೇಟ್ ಬೇಕು ಅಂತೇಳಿ ಮಾತಾಡಬೇಕು. ಟೂರಿಸ್ಟ್ ಹೋಟೆಲ್ಲು, ಯಾವ ಬರ್ತೀರಾ ಕೃಷ್ಣ ಅವರೇ? ಪ್ರೊಡ್ಯೂಸರನ್ನು ಮಾತಾಡ್ತಾರೆ. ಆವಾಗ ಟೆಲಿಫೋನ್ ಇತ್ತು ನಮ್ಮ ಮನೇಲಿ. ಆವಾಗ ಮಾತಾಡಿದೆ, ಸರ್ ಇಂಥ ದಿವಸ ಬರ್ತೀನಿ ಸರ್ ಅಂತಂದೆ. ಹೋದೆ. ಪ್ರೊಡ್ಯೂಸರ್ ಇದ್ದರು, ಕೃಷ್ಣ ಅವರೇ ಕೂತ್ಕೊಳ್ಳಿ,
ಯಾಕೆ ನೀವು ಒಂದು ಪಿಕ್ಚರ್ಗೆ 30,000 ಕೇಳ್ತಾ ಇದ್ದೀರಂತೆ ಯಾಕೆ? ಸರ್ ಯಾರು ಹೇಳಿದ್ದು ಸರ್? ಯಾರು ಹೇಳಿದ್ದು? ಅದರಲ್ಲಿ ಅರ್ಧ ಕೊಟ್ಬಿಡಿ ಸರ್. ನಿಮ್ಮ ಫೋಟೋ ಹಾಕ್ಕೊಂಡು ನಾನು ದಿನ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಸರ್. 15,000ಕ್ಕೆ 15,000ಕ್ಕೆ. ಇದು ಯಾವ ಇಸ್ವಿ ಅಣ್ಣ ಇದು? ಇದು 90ಸಲ್ಲೇ ಪ್ರಾರಂಭದಲ್ಲಿ, 90s ಸೊ ಪ್ರಾರಂಭ. 15,000 ಸಿಗ್ತಿರ್ಲಿಲ್ಲ, ಅದ್ರ 30,000 ಹೇಳ್ತಿದ್ರು. ಹಂಗೆ ಹೇಳ್ತು. ಆಮೇಲೆ ಪಕ್ಕದ ರೂಮ್ಗೆ ಫೋನ್ ಮಾಡಿ ಅಲ್ಲಿ ಹುಡುಗನ್ನೇನೋ ಕರೆದು ಪಕ್ಕದ ರೂಮಲ್ಲಿ ಡೈರೆಕ್ಟ್ರ್ ಇದ್ದರು, ಅವರ ಸ್ಕ್ರಿಪ್ಟ್ ವರ್ಕಲ್ಲಿ ಕೂತಿದ್ರು. ಅವ್ರು ಬಂದರು. ನೋಡ್ರಿ ಡೈರೆಕ್ಟ್ರೇ ಬಂದರು ನೋಡಿ, ಕೃಷ್ಣ ಸರ್ ಬಂದಿದ್ದಾರೆ ಅಂತಂದರು. ಅಲ್ಲಣ್ಣ ಏನಣ್ಣ 30,000 ಕೇಳ್ತೀರಂತೆ, ಆಮೇಲೆ ಬಿಸ್ಲರಿ ನೀರು ಬೇಕು ಅಂತ ಕೇಳ್ತೀರಂತೆ. ರೀ ಅದೆಲ್ಲ ಬಿಡಿ ಡೈರೆಕ್ಟ್ರೇ, ಅದೆಲ್ಲ ಸುಳ್ಳು, ಗೊತ್ತಾಯ್ತಾ? ನೋಡಿ ಇದು ವಿಷಯ ಅಂತ ಅಂದ್ಬಿಟ್ಟು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ರು. ನೀವ್ಯಾಕೆ ಕಾಮಿಡಿ ಆಕ್ಟರ್ ಆದ್ರಿ? ನೀವ್ಯಾಕೆ ಸೀರಿಯಸ್ ಆಕ್ಟರ್ ಆಗ್ಲಿಲ್ಲ? ಕೆ ವಿ ರಾಜು ಅವರು ನನ್ನೇ ನೋಡ್ತಾ ಇದ್ರು, ಅಸೋಸಿಯೇಟ್ಗೆ ಹೇಳ್ತಾ ಇದ್ದಾರೆ. ರೈಟ್ರು ಅಲ್ಲೇ ಕೂತಿದ್ರು. ಸ್ಟೈಲಾಗಿ ಟೆನ್ನಿಸ್ ಕೃಷ್ಣನ್ಗೆ ವಿಲನ್ ಮಾಡಿಬಿಟ್ರೆ ಹೆಂಗೆ ಸುಮ್ಮನೆ ಹಂಗಂದ್ರು. ಹಂಗೆ ನೋಡಕ್ ಹೋದ್ರೆ ಕೆಲವು ಸಿನಿಮಾದಲ್ಲಿ ಸ್ವಲ್ಪ ವಿಲನ್ ಶೇಡು ಕೂಡ ನಾನು ಬಂದು ಹೋಗಿದೆ. ಬಂದು ಹೋಗಿದೆ. Correct. ಒಂದೋ ಎರಡೋ ಸೀನ್, ಹೌದು, 1-2-3 ಸೀನ್ ಆ ಥರ ಬಂದು ಹೋಗಿದೆ. ಬ್ಲ್ಯಾಕ್ ಮೇಲ್ ಮಾಡೋವಾಗ ಆ ಥರನೇ ಮಾಡಿರ್ತೀವಿ. ಕರೆಕ್ಟ್. ಒಬ್ಬ ಹಾಸ್ಯ ನಟ ವಿಲನ್ನು ಮಾಡಬಲ್ಲ, ನಗಿಸಲು ಬಲ್ಲ ಅನ್ನೋದಕ್ಕೆ ಉದಾಹರಣೆಗೆ ದಿನೇಶ್ ಅಣ್ಣ ಅವರು ಪಾಯಿಂಟ್. ಮೊದಲು ವಿಲನ್ಗೆ ಬಂದವರು. ಹೌದು. ಅವರು ಸ್ಟೇಜ್ ಮೇಲೆ ಬಂದ್ಬಿಟ್ರೆ ಎಷ್ಟು ಕೊಲೆ ಮಾಡ್ತಾರೋ, ಅಯ್ಯಪ್ಪ ನಿಜವಾಗ್ಲೂ ಕೊಲೆ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಸಣ್ಣ ಸಣ್ಣ ಹುಡುಗರಲ್ವಾ ಅವಾಗ. ಕರೆಕ್ಟ್. ಎಷ್ಟು ಕೊಲೆ ಮಾಡ್ತಾರೋ ಏನೋ ಇವನು ಅಂತ ಎದುರ್ಕೊತಾ ಇದ್ವಿ. ಅದೇ ಆ 1 ಆ 2 ಅಂತ ಕಾಮಿಡಿ ಮಾಡೋದು, ಕುಂಬಳಕಾಯದೆ ಬಾಮುಂಟು ಮಾರಾಯರೆ ನೋಡಿ, ಅಂಥ ಮಹಾನ್ ಕಲಾವಿದರು ದಿನೇಶ್ ಅಣ್ಣವರು ಮತ್ತು ಬಾಲಣ್ಣವ್ರ ಜೊತೆಲಿ ನನಗೆ ಅಶ್ವಥ್ ಅಣ್ಣವರು, ಪಂಡ್ರಿಬಾಯಿ ಅಕ್ಕ ಅವರು, ಇವ್ರ ಜೊತೆಲೆಲ್ಲ ಪಾತ್ರ ಮಾಡುವಂಥ ಒಂದು ಭಾಗ್ಯ ಸಿಕ್ತಲ್ಲ, ನಾವೇ ಧನ್ಯ. ನಮ್ಮ ಬ್ಯಾಚ್ನವರೇ ಧನ್ಯ. ಎಲ್ಲ ಮಹಾನ್ ನಾಯಕ ನಟರ ಜೊತೆ, ವಜ್ರಮುನಿ ಅಣ್ಣ ಅವ್ರ ಜೊತೆಲಿ. ಈಗ ಸುಮ್ಮನೆ ಕೂತಾಗ 70ರ ದಶಕದ ನಿಮ್ಮ ಆಗಮನ ಮತ್ತು ಆ ಕಾಲದ ಎಲ್ಲ ದಿಗ್ಗಜ ನಟ ನಟಿಯರು ಕಣ್ಮುಂದೆ ಬಂದಾಗ ಏನ್ ಫೀಲ್ ಮಾಡ್ತೀರಿ? ನಾವು ಶೂಟಿಂಗ್ನ ದೂರದಲ್ಲಿ ನಿಂತು ನೋಡ್ತಾ ಇದ್ವಿ. ಬರೋಕ್ ಮುಂಚೆ ಅವ್ರ ಪಕ್ಕದಲ್ಲೇ ಪಾತ್ರ ಮಾಡ್ತಾ ಇದ್ದೀನಿ, ಪಾತ್ರ ಸಿಕ್ಕಿದೆ ಅನ್ನೋವಾಗಲೇ ಭಯ ಶುರು ಆಗೋಗೋದು ಅಲ್ವಾ? ನೋಡ್ ಬೆಳೆದವರು. ನೋಡಿ ಬೆಳೆದವರು ಅವ್ರ ಜೊತೆಲಿ ಪಾತ್ರ ಮಾಡ್ಬೇಕಲ್ಲ, ಹೆಂಗ್ ಮಾಡೋದು ಹೆದರ್ತಾ ಇದ್ವಿ. ಸುಮಾರು ಸರಿ ಹೋಗಿ ಬರ್ತಾ ಇದ್ದೆ ನಾನು. ಹೌದಾ? ಹೆದರ್ಕೊಂಡು. ಹೌದು, ಹೆದರಿಕೆಗೆ ಡೈಲಾಗ್ ಹೇಳ್ಬೇಕಲ್ಲ. ಏಯಪ್ಪ. ಓಕೆ. ಹೆಂಗೋ ಆ ಟೈಮಲ್ಲಿ ಒಂದೇ ಟೇಕಗೋ ನನ್ನ ಅದೃಷ್ಟ. ಒಂದೇ ಟೇಕಗೋ ಟೇಕ್ ಆರ್ಟಿಸ್ಟ್ ನೀವು ಆಗ್ಲೇ. ಆಮೇಲೆ ನಾನು ಏನು ಮಾಡ್ತಿದ್ದೆ, ಎಲ್ಲಾರನ್ನೂ ಆಮೇಲೆ ಹೆಸರು ಬಂದ್ಮೇಲೆ ಎಲ್ಲಾರನ್ನೂ ಪರಿಚಯ ಮಾಡ್ಕೊಂಡ್ಬಿಡ್ತಿದ್ದೆ. ಅವಾಗಲೂ ಭಯ ಏನು ಹೋಗಿರ್ಲಿಲ್ಲ, ಭಯ ಇತ್ತು. ಪ್ರತಿ ಸಿನಿಮಾಗೂ ಕೂಡ ಭಯ ಇರುತ್ತೆ. ಇರಬೇಕು. ಕರೆಕ್ಟ್ ಅಲ್ವಾ? ಹೌದೌದು. ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೂ ಭಯ ಇರುತ್ತೆ. ಅಲ್ಲಿಂದನೇ ಶುರು ಆಗ್ಬೇಕು. ನಾನು ಹೋದ ಟೈಮಿಗೆ ಮಾಡ್ಕೊತಾರೆ ಬಿಡು, ಆ ಒಂದು ಅಹಂಕಾರ. ನನಗೇನು ಹೆಸರು ಮಾಡಿಬಿಟ್ಟಿದ್ದೀನಿ ಅಂತ ದುರಹಂಕಾರ ಪಡಬಾರ್ದು. ನಿಮ್ಮ ಮನೇಲಿ ಯಾರಿದ್ರು ಆರ್ಟಿಸ್ಟು? ಯಾರೂ ಇಲ್ಲ, ನಾನೇ ಮೊದಲು ಅಂತ ನಮ್ಮ ವಂಶದಲ್ಲಿ ಹೇಳ್ತಾರೆ. ನಿಮ್ಮ ತಲೆಮಾರರು ಎಲ್ಲಿಯವರು? ಮೈಸೂರು. ನಮ್ಮ ಮುತ್ತಾತ ಅವರು ಮೈಸೂರು. ಸೂಪರ್. ಅದಕ್ಕೆ ಮೈಸೂರಲ್ಲೇ ಮನೆ ಕಟ್ಟಬೇಕು ಅಂತ ಮೂಡ ಸೈಟ್ಗೆ ಹಾಕಿದ್ದೀನಿ 2ನೇ ಸರಿ. ಇನ್ನೂ ಆಗಿಲ್ಲ. ಎಲ್ಲ ಹಿರಿಯ ಕಲಾವಿದರಿಗೆ ಇನ್ಯಾರ್ಯಾರಿಗೋ ಸಿಗುತ್ತೆ. ಫಸ್ಟು ಮೂಡಾಗ ಹಾಕಕ್ಕೆ ಮುಂಚೆ ಬಿಡಿ ಹಾಕಿದ್ದು ನಾನು. ಇಲ್ಲಿ ಬೆಂಗಳೂರು ನಗರದಲ್ಲಿ ಸಿಕ್ತಾ? ಅಲಾಟ್ ಆಗಿದ್ದನ್ನ ಕೊಡ್ಲಿಲ್ಲ. ಅಯ್ಯಯ್ಯೋ. ಕೊಟ್ಟಿಲ್ಲ ಅಂದರೆ ಅದೇನಾಗಿದೆ, ಲೆಟ್ರ್ ಈಗ ನನ್ನ ಹೆಂಡ್ತಿ ಹತ್ರ ಸೈನ್ ನಾನಾ ದುಡ್ಡು ಕಟ್ಟಿರೋದು, ನನ್ನ ಹೆಂಡ್ತಿನ ಕಟ್ಟಿರೋದು. ಸೈಟ್ ಆದ್ಮೇಲೆ ತಾನೇ ಹೆಂಡ್ತಿ ಹೆಸರಿಗೆ ಅದು ನಾಮಿನಿ ಬರೆಯೋದು. ಆಯ್ತು. ನಾಮಿನಿನೇ ಹಾಕಿಲ್ಲ ನಾನು ಇನ್ನೂ. ಅದು ಲೆಟ್ರ್ ಸಿಕ್ಕಿದ್ದೆ ಲೇಟು ನನಗೆ. ಆಯಿತು. ಲೆಟ್ರ್ ಸಿಕ್ಕಿದ್ದು ನಾನು ಅದು ಲೆಟ್ರ್ ಸಿಕ್ಕಿದ್ಮೇಲೆ ತೊಗೊಂಡೋಗಿ ಬಿ ಡಿ ಎಗೆ ಓಡಾಡಿದೆ.
ಅವ್ರ ಎಲೆಕ್ಷನ್ಗಳಿಗೂ ಓಡಾಡಿದ್ದೀನಿ ನಾನು. ಹ್ಮ್ ಅವರು ಬಿ ಡಿ ಎ ಚೇರ್ಮನ್ರಾಗಿದ್ದರು. ಹ್ಮ್ MLA ಮಂತ್ರಿ ಆದವರು ಕೆಲವರು ಬಿ ಡಿ ಎ ಚೇರ್ಮನ್ನು ಆಗಿದ್ದಾರೆ. ಹೌದು ಸತ್ಯ. ಆ? ಹೌದು ಅಲ್ವಾ? ಹೌದು ಹೌದು. ಆ, ಹಿಂಗೆ ತೊಗೊಂಡೋಗಿ ಹಿಂಗೆ ಕೊಟ್ಟೆ. ಇಲ್ಲ, ಇದು ಲ್ಯಾಬ್ಸ್ ಆಗಿಬಿಟ್ಟಿದೆ, ಲ್ಯಾಬ್ಸ್ ಆಗಿದೆ, ಒಂದು ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟಿದ್ರೆ ಕೊಟ್ಬಿಡ್ತಾ ಇದ್ವಿ, ಲೀಗಲ್ ಒಪಿನಿಯನ್ ಅಂತ ಲೀಗಲ್ ಮಾತಾಡ್ತಾರೆ. ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಹಾಂ, ನೀವ್ ಯಾವ ಇನ್ಫ್ಲೂಯೆನ್ಸ್ ಮಾಡಲ್ವಾ? ಅವರು ಒಬ್ಬರು ಪಾಪ ಹೇಳಿದ್ರು, ದೊಡ್ಡ ಅದಕ್ಕೆ ಬಿ ಡಿ ಎ ಇವರು ಚೇರ್ಮನ್ ಹೇಳಿದ್ರು, ಹಾ, ಇದು ಕೊಡ್ಬೋದು ನೋಡ್ರಿ ಅಂತಂದ್ರು. ಹಾ. ಆದರೆ ಲೀಗಲ್ ಒಪಿನಿಯನ್ ಕಳಿಸಿದ್ರಲ್ಲ, ಅವರು ಇದು ಕೊಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ರು. ಸೊ ಅಲ್ಲಿಗೆ ಹೋಯ್ತು. ಅಲ್ಲಿಗೆ ಹೋಯ್ತು. ಸೊ ಮತ್ ಮೂಡಾಗ ಹೋದ್ರಿ, ಅಲ್ಲೂ ಹೋಯ್ತು, ಇನ್ನೂ ಆಗಿಲ್ಲ. ಮೂಡ 2ನೇ ಸರಿ ಹಾಕಿದ್ದೀನಿ. ಹಾ. ಆಗಲೇ 2 ವರ್ಷ ಆಗಿರ್ಬೇಕು ದುಡ್ಡು ಕಟ್ಟಿ. ಸೊ ಅಲ್ಲಿಗೆ ನಿಮ್ಮ ಮನೆತನದ ಪೂರ್ವಜರ ಮೈಸೂರಿನ ಆಸೆ ಇನ್ನೂ ಜೀವಂತವಾಗಿದೆ, ಇದೆ but ಇದೆ, ಇನ್ನೂ ಖಂಡಿತ ನನ್ಸಾಗಿಲ್ಲ. ಇದೆ. ಇಲ್ಲ, ನನ್ಸಾಗಿಲ್ಲ. ಓಕೆ, ಮೈಸೂರಿನವ್ರು. ಆಗತ್ತೆ. ಮೈಸೂರಿನವ್ರು ನೀವು. ಖಂಡಿತ ಹಾ. ಸಿದ್ದರಾಮಣ್ಣ ಅವರು ಮಾಡ್ಕೊಡ್ತಾರೆ. ಹಂಗೆ. ಓಕೆ, ಮೈಸೂರಿನವ್ರು. ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ. ಹಾ, ಹಿಂದಿನ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಹೋಗಿ ಅದೇ ಲೆಟರ್ ಇಟ್ಕೊಂಡು ಹೋಗಿದ್ದೀನಿ, ಹಾ. ಯಾರೂ ಮಾಡ್ಕೊಟ್ಟಿಲ್ಲ. ಸರಿ, ನಿಮ್ಮ ಪೂರ್ವಜರು ಹೇಳ್ತಿದ್ರಿ ಮೈಸೂರಿಂದ ಬೆಂಗಳೂರಾ? ಬೆಂಗಳೂರಿಗೆ ಹಾ. ಅಂದ್ರೆ ನಮ್ಮ ತಾತ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಹಾ, ಆಗ್ಲೇ. ಮುತ್ತಾತ ಅವರು ಅಲ್ಲೇ ಇದ್ದಿದ್ದು. ಓಕೆ. ಬೆಂಗಳೂರಿಗೆ ಶಿಫ್ಟ್ ಆಗಿ ಹ್ಮ್. ನಮ್ಮ ತಂದೆಯವರು ಹಾ. ಎಲ್ಲಿ ಇದು ಗೊಟ್ಟಿಗೆರೆ ಮೀನಾಕ್ಷಿ ಮಾಲ್ ಇದೆಯಲ್ಲ, ಹೌದು, ಬನ್ನರ್ಘಟ್ಟ ರೋಡ್. ಬನ್ನೇರುಘಟ್ಟ ರೋಡು, ಹಾ, ಓಕೆ. ಅಲ್ಲಿ ನಮ್ಮ ಆಸ್ತಿ ಬೇಕಾದಷ್ಟಿತ್ತು. ಇತ್ತು. ಇತ್ತು ಹಾ. ಇತ್ತು ಹಾ. ಆಮೇಲೂ ಸ್ವಲ್ಪ ಇತ್ತು. ಅದು ಯಾಕೆ ಅಂದರೆ ನಮ್ಮ ತಂದೆಯವರು, ನನ್ನ ಹೆಸರೇ ಇದೆ, ಅದು ಲಾನ್ ಟೆನ್ನಿಸ್ ಕೋಚ್ ಆಗಿದ್ದರು ನಮ್ಮ ತಂದೆಯವರು. ಓಕೆ. ಇಲ್ಲಿಂದ ಹೋಗ್ಬೇಕಾಗಿತ್ತು ಅವರು, ಎಲ್ಲಿ ಶಂಕರ್ಪುರಮಿಂದ ಹಾ. ನ್ಯಾಷನಲ್ ಕಾಲೇಜ್ ಇದೆ ನೋಡಿ, ಸ್ವಿಮ್ಮಿಂಗ್ ಪೂಲ್, ಹೌದು ಹೌದು, ಶಂಕರ್ಪುರಂ. ಕರೆಕ್ಟ್. ಹೌದು. ಅಲ್ಲಿಂದ ಬನ್ನೇರುಘಟ್ಟ ರೋಡ್ಗೆ ಹೋಗ್ಬೇಕಾಯ್ತು ಸೈಕಲಲ್ಲಿ. ಲಾನ್ ಟೆನ್ನಿಸ್ ಟೀಚ್ ಮಾಡಕ್ಕೆ ಹೌದು, Coach ಅಂದ್ರೆ ಮಾಡಕ್ಕೆ. ಅಲ್ಲಿಂದ ಹಳ್ಳಿಯಿಂದ ಬರೋರು ಬರೋರು. ಹಾ. ಕೋಚ್ ಮಾಡಿ ಮತ್ತೆ ಅಲ್ಲೇ ಮನೆ, ವಾಪಸ್ ಅಲ್ಲೇ ಹೋಗೋದು. ಸ್ವಂತ ಮನೆ ಹಾ, ಇದ್ದಿದ್ದು, ಆಯ್ತು. ಅಲ್ಲಿಗೆ ಹಾ, ಹೋಗ್ಬೇಕಾಗಿತ್ತು. ಆಯ್ತು. ಕಳ್ಳರು ಟಾರ್ಗೆಟ್ ಮಾಡಿ ದುಡ್ಡೆಲ್ಲ ಕಿತ್ಕೊಂಡು ಕಳಿಸಿದ್ದಾರೆ. ಹಾ. ಒಂದ್ಸರಿ ಅಂತೂ ಎಸ್ಕೇಪ್ ಆಗಿ ಬಂದಿದ್ದೇ ಅವ್ರ ಅದೃಷ್ಟ. ಆವತ್ತು ಸಂಬಳದ ದಿನ ಸಂಬಳ ತಗೊಂಡು ಬರ್ತಾ ಇದ್ದಾರೆ, ಮನೆಗೆ ಏನೇನು ಬೇಕು, ಬ್ಯಾಗು, ಬಟ್ಟೆ ಬ್ಯಾಗುಗಳಲ್ವಾ, ಕರೆಕ್ಟ್. ಅವಾಗ ಕ್ಯಾರಿಯರಲ್ಲಿ ಮುಂದೆ correct, ಹೌದು. ಮುಂದೆ 2 ಬ್ಯಾಗು ಹಾಕೊಂಡು ನಮ್ಗೆ ಏನೇನು ತಿಂಡಿ ಬೇಕು ಎಲ್ಲ ತಗೊಂಡು ಬರ್ತಾ ಇದ್ದಾರಂತೆ, ಹಿಡ್ಕೊಂಬಿಟ್ಟಿದ್ದಾರೆ. ಹ್ಮ್. ಆವಾಗ ತೆಗಿ ಏನಿದೆ ಅಂತಂದ್ರಂತೆ. ಒಂದು ಸಣ್ಣ ಚೀಲದಲ್ಲಿ ಕೀ ಬಂಚ್ ಇಟ್ಕೊಂಡಿದ್ರಂತೆ. ಹ್ಮ್. ಅದನ್ನು ತೆಗೆದು ಎಸ್ಬಿಟ್ರಂತ ಆ ಕಡೆಗೆ. ಎಸ್ ತಕ್ಷಣ ಓಡ್ರ ಅಂತ ಅಂದ್ಬಿಟ್ಟು ಆ ಕಡೆ ಓಡಿದ್ದಾರೆ. ಈ ಕಡೆ escape ಆದ್ರು. ಈ ಕಡೆ ಇವರು ಎಸ್ಕೇಪ್ ಆಗಿ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ನಾನು ಇಲ್ಲಿದ್ದರೆ ನನ್ನ ಜೀವ ಹೋಗೋದಂತೂ ಗ್ಯಾರಂಟಿ ಬೇಡ ಅಂದ್ಬಿಟ್ಟು ನಾವು ಸಣ್ಣ ಮಕ್ಕಳನ್ನ 3 ಜನ ಮಕ್ಕಳು ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ರು. ನೀವ್ ಎಷ್ಟನೇ ಅವರು? ನಾನು ಮಧ್ಯಮ ಪಾಂಡವ. ಮಧ್ಯಮ. ಹಿಂದೆ ಮುಂದೆ ಯಾರು? ಅಣ್ಣ, ಹಾ. ತಮ್ಮ. ತಮ್ಮ. ಹಾ. 3 ಜನ ಸೆಟ್ಲ್ ಆಗಿದ್ದೀರಿ. 3 ಜನನೂ ನನ್ನ ತಮ್ಮ ಸ್ವಲ್ಪ ಸೆಟ್ಲ್ ಆಗಿರ್ಬೋದು. ಹಾ. ನಮ್ಮ ಅಣ್ಣ ಅಂತೂ ಮೊದಲೇ ಸೆಟ್ಲು. ಮದುವೆ ಆದ ಹೊಸದ್ರಲ್ಲೇ 70ರ ದಶಕದಲ್ಲೇ ಹಾ. ಮದುವೆ ಮಾಡಿದ್ರು. ಅವರು ತಂದೆ ಮನೆ ಚಿಕ್ಕದಿತ್ತು ಕತ್ರಗುಪ್ಪೆಯಲ್ಲಿ. ಆವಾಗ ಶೀಟ್ ಮನೆ, ಸಿಂಗಲ್ ಬೆಡ್ರೂಮು, ಸಾಕಲ್ಲ. ಅಲ್ಲಿಗೆ ಸದ್ಯಕ್ಕೆ ಬಾಡಿಗೆ ಮನೇಲಿದ್ದು, ಅಲ್ಲ ಸ್ವಂತ ಮನೆ ಅಲ್ಲ ನಿಮ್ದು, ಹ್ಮ್. ಬಾಡಿಗೆ ಮನೇಲಿದ್ದು ಬದುಕನ್ನ ಸವಿಸುತ್ತಿರುವವರು ನೀವೊಬ್ರೆ. ಈಗ ನಾನೊಬ್ಬನೇ. ನಾವೆಲ್ಲ ಹೆಂಗ್ ಅನ್ಕೊಂಡ್ಬಿಟ್ಟಿದ್ವಿ ಅಂದ್ರೆ, ಕೃಷ್ಣನಿಗೆ ಏನ್ ಬಿಡಪ್ಪ, ಅಷ್ಟೊಂದು ಸಿನಿಮಾ ಆಕ್ಟ್ ಮಾಡಿದ್ದಾರೆ, ಅಷ್ಟೊಂದು ಆಸ್ತಿ ಮಾಡಿರ್ತಾರೆ, ಆರಾಮ ಓಡಾಡ್ಕೊಂಡು ಎಲ್ಲರೂ ನಗ್ನಗ್ತಾ ಎಲ್ಲರೂ ಇಟ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಅಶ್ವತ್ಥಣ್ಣವ್ರಿಗೆ 15,000 ರೂಪಾಯಿ ಕೊಡ್ತಾ ಇದ್ರು. ಅಶ್ವತ್ಥಣ್ಣವ್ರಿಗೆ, NS ರಾವ್ ಅವ್ರಿಗೆ, ಓ, ಮುಸುರಿ ಕೃಷ್ಣಮ್ಮ ಅವ್ರಿಗೆಲ್ಲ ಇನ್ನೆಷ್ಟಿರ್ಬೋದು. ನಿಮಗೆ ಎಷ್ಟು ಕೊಡ್ತಿದ್ರು ಹಂಗಾರೆ? ಅಂದರೆ ನನ್ನ ಬ್ಯಾಚಲ್ಲಿ ನಾನೇ ಸ್ವಲ್ಪ ಹೈಯೆಸ್ಟ್ ಓ. ತಗೊಂಡಿರೋದು. ಹಾ. ಇನ್ನೂ ಕಡಿಮೆ ತಗೊಳ್ತಾ ಇರೋರು, ಕಡಿಮೆ ತಗೊಳ್ಳೋರು ಸೀನಿಯರ್ ನಟರು ಇದ್ದರು. ಹ್ಮ್. ಹಾಗಾಗಿ ನನ್ನ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಒಂದಷ್ಟು ಆಸ್ತಿ ಮಾಡ್ಬೇಕಾಗಿತ್ತು ನೀವು. 6 ಸೈಟ್ ತಗೊಂಡಿದ್ನಲ್ಲ, ಹಾ. 6 ಸೈಟು. ಬಿಡದಿಲ್ಲಿ 2 ಮೆಗಾ ಸಿಟಿ ಸೈಟು, ಓಕೆ. ಇನ್ಸ್ಟಾಲ್ಮೆಂಟು. ಅದು ಹಾ. ದೊಡ್ಡಣ್ಣ ಅವ್ರ ಮನೆ ಹತ್ರ 2 ಸೈಟು. ಈ ನೆಲಮಂಗ್ಲ ಕಡೆ ಕೆಂಗೇರಿಯಲ್ಲಿ ಆ BDA ಸೈಟು ಸೇರಿ ಅದ್ಯಾವ್ದು? ಇನ್ನೊಂದು ಚಿಕ್ಕ ಬಿದಿರ್ಕಲ್ಲು, ದೊಡ್ಡ ಬಿದಿರ್ಕಲ್ಲು. ಚಿಕ್ಕಬಿದ್ರಕಲ್ಲು ಚಿಕ್ಕ ಬಿದಿರ್ಕಲ್ಲು. ಹಾ. ಅಲ್ಲಿ. ಹಾ. ಮತ್ತೆ ಇಲ್ಲಿ ಇದು ಯಾವುದು ಕೆಂಗೇರಿ ಹಾ. ಒಂದು BDA ಸೈಟು ಹೋಯ್ತು, ಹಾ. ಇನ್ನೊಂದು ಸೈಟು, 6 ಸೈಟ್ ಹೋಯ್ತು. ಹೋಯ್ತು ಅಂದ್ರೆ ಯಾರೋ ಒಬ್ಬನ ಸೈನು ಬೇಕು ಅಂತಲೇ ಬಿಟ್ಟಿರ್ಬೋದು, ಕೇಳ್ಪಟ್ಟಿದ್ದೀನಿ ನಾನು. ಒಬ್ಬರದ್ದು ಇಬ್ಬರದು ಸೈನ್ ಬಿಟ್ಟೋಗಿರುತ್ತೆ. ಅವನು ನಾನು ಮೊಮ್ಮಗ ಅಂತ ಬರ್ತಾನೆ.
ಅಥವಾ ನನ್ನ ತಮ್ಮ ಅಂತ ಬರ್ತಾನೆ, ಅವ್ರ ಹತ್ರ ಕೇಸ್ ಹಾಕ್ಸೋದು, ಸೈಟ್ ವಾಪಸ್ ಹೋಗುತ್ತೆ. ನಿಮ್ದು 6 ಸೈಟ್ ಹೀಗೆ ಆಗಿರೋದಾ? ವಿಡಿಯೋ ಸೈಟು ಕೊಡಬೇಕು, ಹಾ, ಕೊಡ್ತಾರೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ಮಿಕ್ಕಿದ ಸೈಟ್ ಎಲ್ಲ ಹೋಗಿರೋದು ಇದೇ ಎಲ್ಲ ತರ? ಹೋಗಿರೋದು ಇದೇ ತರ ಇದೇ ಥರನೇ. ಸಿಗ್ನೇಚರ್ ಹಾಕಿಲ್ಲ, ಹೋಯ್ತು, ನಿಮ್ ಕೇಸ್ ಹಾಕಿದ್ರು ನಿಮ್ಮ ಮೇಲೆ? ಹೌದು. ಈಗ ಬಿಡದಿ ಮೆಗಾ ಸಿಟಿ ಏನಾಗಿರೋದು ಸರ್, ಕೇಸ್ ನಡೀತಾ ಇತ್ತು, ಇನ್ನೂ ನಡೀತಾ ಇರ್ಬೇಕು ಅದು. ನಾವು ಒಂದು ಕಾಲ ಇತ್ತು, ನನಗ್ ತಿಳಿದಿರೋ ಹಾಗೆ, ನನ್ನ ತಿಳುವಳಿಕೆ ಮಟ್ಟದಲ್ಲಿ ಹ್ಮ್. ನಿಮ್ಗೊಂದು ಕಾಲ್ ಶೀಟು ಸಿಗ್ತಿರ್ಲಿಲ್ಲ ಯಾರೋ ಎಕ್ಸ್ಟ್ರಾ ಬೇಕು ಅಂದ್ರೆ. ಅಂದ್ರೆ ಆ ಮಟ್ಟಕ್ಕೆ ನೀವು ಕಂಟಿನ್ಯೂಸ್ ಆಗಿ ಒಂದು ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತಿದ್ರಿ ಅಣ್ಣ? ವರ್ಷಕ್ಕೆ ಒಂದು 18 ಪಿಕ್ಚರ್, 18-20 ಆಗೋದು, 18-20 ಆಗೋದು. ಕೆಲವು ವರ್ಷ ಕಡಿಮೆನೂ ಆಗೋದು. ಆಗ್ಲಿ 10 ಕಂತು ಮೇಲೆನಾ? 10 ಮೇಲೆ ಇರ್ತಿತ್ತು, ಅಲ್ವಾ? 10 ಮೇಲೆ. ಹೆಂಗಿರ್ಬೇಕು ಒಬ್ಬ ಕಲಾವಿದ ಆದ್ರೆ, ಪ್ರತಿ ಸಿನಿಮಾಗೂ ಇವ್ರು ಬೇಕು ಅನ್ಬೇಕಾರೆ ಒಂದಷ್ಟು ಜನ ಇದ್ರಿ ಅಣ್ಣ ನೀವು. ಅಷ್ಟು ಕಲಾವಿದ್ರು ಯಾವಾಗ್ಲೂ ಇರ್ತಿದ್ರಿ, ಹೌದು ಹೌದು ದಟ್ ಡಿಮ್ಯಾಂಡ್ ಅದು. ಹೌದು. ಹೆಂಗಿತ್ತಣ ಆ ಜಮಾನ? ಆ ತೆಲುಗಿನಲ್ಲಿ ಇವತ್ತಿಗೂ ಇದೆ ಅದು, ಹಾ ಇವತ್ತಿಗೂ ಇದೆ. ಹಾ ನೋಡಿ, ವಯಸ್ಸಾದ ಕಲಾವಿದರೆಲ್ಲ ಇನ್ನು ಸಾಕು, ಕೆಲವ್ರಿಗೆ ಹೆಲ್ತ್ ಇಶ್ಯೂಗಳು ಬಂದು ಹೌದು, ಅವರೇ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಲೈಕ್ ಬ್ರಹ್ಮಾನಂದಮ್, ಬ್ರಹ್ಮಾನಂದಂ ಅವರೇ ನಾನು ಹೇಳ್ತಾ ಇರೋದು. ಡಾಕ್ಟರ್ ಬ್ರಹ್ಮಾನಂದಂ, ಡಾಕ್ಟರ್ ಬ್ರಹ್ಮಾನಂದಂ ಅವರು, ಹೌದು. ಆಲಿ, ಹೌದು, ಅಲ್ಲಿ ಅಲ್ವಾ? ಹೌದು. ಆ ಥರ ಇನ್ನು ಕೆಲವರು ವಯಸ್ಸಾಗೋವರೆಗೂ, ವಯಸ್ಸಾಗಿದ್ರು ಕೂಡ ಎಲ್ಲ ಈಗ ಜೋತ್ ಬಿದ್ದಿರೋದು, ಹಾ, ಅವರು ಕೂಡ ಆಕ್ಟ್ ಮಾಡ್ತಾ ಇದ್ರು, ಕಾಮಿಡಿಯನ್ಸ್. ಕರೆಕ್ಟ್ ಅವ್ರ ಪಾತ್ರಗಳನ್ನ ನಾನು ಕನ್ನಡದಲ್ಲಿ ಮಾಡಿದ್ದೀನಿ. ಕರೆಕ್ಟ್, ಹೌದು. ಅವ್ರು ಇರೋವರೆಗೂ, ಬದುಕಿರೋವರೆಗೂ ಕೆಲವರು ರೆಸ್ಟ್ ತಗೋತಾ ಇದ್ರು, ಬೇಡ ಇನ್ನು ಸಾಕು ಅಂತೇಳಿ. ಈಗ ಸಿನಿಮಾ ಇದನ್ನು ಚೇಂಜ್ ಆಗೋಗಿದೆ, ಹ್ಮ್. ಹಾಸ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ ಅಲ್ವಾ? ಸೆಟ್ಟಲ್ ಕರೆದು ಕೇಳ್ತಿದ್ರ? ಫೋನ್ ಮಾಡಿ ಕೇಳ್ಬಿಟ್ರು, ನಮ್ಮ ವಿಷ್ಣು ಸಾರು ಹಾ, ಫೋನ್ ಮಾಡಿ ಕೇಳ್ಬಿಟ್ರು, ನಿಮಗೆ ಎಲ್ಲಿ ಒಂದು ಫೋನ್ ಮಾಡಬಾರ್ದು ಅಂತೇಳಿ ಮನೆ ಕರೆಸಿ ಒಂದು ನೋಟಿನ ಕಟ್ಟು ಬಂಡಲ್ಲು ಹಿಂಗೆ ಕೊಡಕ್ಕೆ ಬಂದರು. ಇಲ್ಲ ಸರ್, ನಾನೀಗ ಆಗ ಚಿತ್ರೋದ್ಯಮ ಬಂದಾಗಿತ್ತು, 3 ತಿಂಗಳಿಗಾಗಷ್ಟು ನಾನು ಉತ್ತರ ಕರ್ನಾಟಕಕ್ಕೆ ಹೋಗಿ ನಾಟಕಕ್ಕೆ ಹೋಗಿ ದುಡ್ಕೊಂಬಂದಿದ್ದೀನಿ ಸರ್. ಹಿರಿಯ ಕಲಾವಿದರು ಡ್ರಾಮಾ ಕಂಪ್ನಿಗೂ ಕೂಡ ಹೋಗ್ತಾ ಇದ್ದೀವಿ, ಕೆಲವೊಬ್ಬರೆಲ್ಲ ಒಬ್ಬರನ್ನ ಕರೆಸ್ತಾ ಇರ್ತಾರೆ, ನಾನು ದುಡ್ಕೊಂಬಂದಿದ್ದೀನಿ ಸರ್. ಇಲ್ಲ ಇಟ್ಕೊಳ್ಳಿ ಅಂದರು, ಬೇಕಾದರೂ ತೊಗೋತೀನಿ, ಕೇಳಿ ತೊಗೋತೀನಿ ಸರ್, ಖಂಡಿತ ಬೇಕಾದರೆ ಅಂದೆ. ಆಮೇಲೆ ನಂದೊಂದು BDS ಸೈಟ್ ಇದೆ, ಅದು ಹುಡುಕಿ ಎಲ್ಲಿದೆ ಅಂತ ನೀವೇ ಹುಡುಕಿ ಹೋಗಿ, ನಾನು ಕೊಡಿಸ್ಬಿಡ್ತೀನಿ ನಿಮಗೆ ಅಂದರು. ಅವ್ರ ಸೈಟ್ನ? ಹೌದು, ವಿಷ್ಣು ಸರ್ BDS ಸೈಟು. ಇವತ್ತಿಗೂ ತೊಗೊಂಡ್ರೋ ಎಲ್ಲೋ ಗೊತ್ತಿಲ್ಲ ಆ ಕಡೆಯವರು. ಅಂದ್ರೆ ಎಂಥ ಮನಸ್ಥಿತಿ ಇತ್ತು ವಿಷ್ಣು ಸರ್ ಅಲ್ವಾ? ರಾಜಣ್ಣವರು ಹಾಗೆ ಹೆಲ್ಪ್ ಕಾಣದಂಗೆ ಹೆಲ್ಪ್ ಮಾಡ್ತಿದ್ರು, ಪಾರ್ವತಕ್ಕವರು, ರಾಜ್ಕುಮಾರ್ ಅಣ್ಣವರು ಕಾಣದಂಗೆ. ಯಾವ ವಿಡಿಯೋ ಮಾಡಕತ್ತಿರ್ಲಿಲ್ಲ, ಯಾವ ಸೆಲ್ಫಿ ಇಲ್ಲ. ಹೊಡಿತಿರ್ಲಿಲ್ಲ, ಯಾರಿಗೂ ಬೊಂಬಡ ಬಾಡಿಸ್ತಿರ್ಲಿಲ್ಲ, ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಯಾವಾಗ್ಲೂ ಈ ದೊಡ್ಡವ್ರಿಗೆ ಯಾವಾಗ್ಲೂ ಅನಿಸ್ತಿರತ್ತೆ, ಹ್ಮ್. ನಮ್ ಕಾಲ ಚೆನ್ನಾಗಿತ್ತಪ್ಪ ಈ ಹೌದು, ಕಾಲಕ್ಕೆ. ನಿಮ್ಗೆ ಹೌದು. ಅನ್ಸುತ್ತ ಹಂಗೆ? ಖಂಡಿತ. ಈ ಅಭಿಮಾನಿಗಳು ಹೇಳ್ತಾರೆ, ಸಾರ್ ನಿಮ್ಮ ಸಮಯದಲ್ಲಿ ಸಿನಿಮಾಗಳು ಎಂಥ ಸಿನಿಮಾ, ಎಂಥ ಇದು ಸರ್ ಅಂತ ಭಾಳ ನೊಂದ್ಕೊಂಡು ಮಾತಾಡ್ತಾರೆ. ಯಾಕೆ ಅಂದರೆ ಅಂಥ ಸಿನಿಮಾಗಳು ಬರ್ತಾ ಇಲ್ವಲ್ಲ ಅಂತ. ಒಂದು ಈಗಿನ ಜನ್ರೇಷನ್ಗೆ ಏನು ಬೇಕೋ ಆ ಥರ ಸಿನಿಮಾಗಳು ಬರ್ತಾ ಇದೆ. ಹೌದಲ್ವಾ? 70 ದಶಕಕ್ಕೆ ಸಂಬಂಧಪಟ್ಟಾಗ ಆ ತರ ಸಿನಿಮಾಗಳಿತ್ತು. ಇತ್ತು, ಬದಲಾವಣೆ, ಜಗದ ಬದಲಾವಣೆಗಳು ನಿಯಮ. ಬಂತು. ಜಗತ್ತು ಹೆಂಗೆ ಬದಲಾಗುತ್ತೆ, ಜಗತ್ತಿನಲ್ಲಿ ಹೆಂಗೆ ಜನ್ರೇಷನ್ ಬದಲಾಗುತ್ತೋ ಆ ಥರ ಚೇಂಜ್ ಆಗ್ತಾ ಇದೆ. ಆದರೆ ಮತ್ತೆ ಅದನ್ನು ಬದಲಾವಣೆ ತರಬೇಕು ಅಂತೇಳಿ ನಮ್ಮ ರಕ್ಷಿತ್ ಶೆಟ್ಟಿ ಅವರು, ರಾಜ್ ಬಿ ಶೆಟ್ಟಿ, ಮತ್ತು ಅದಕ್ಕೂ ಮುಂಚೆ ಇನ್ನೊಬ್ಬರು ಇದ್ದಾರಲ್ಲ, ಅವರೇ ರಿಷಬ್ ಫಸ್ಟ್ ಶೆಟ್ಟಿ. ಬಂದಿದ್ದು, ರಿಷಬ್ ಶೆಟ್ಟಿ. ರಕ್ಷಿತ್, ರಿಷಬ್, ರಾಜು. ಹಾ, ರಿಷಬ್ ಶೆಟ್ಟಿ. ಹಾ, ಆ? ಹೌದು. ಅವರು ಮೊದಲು ಪ್ರಾರಂಭ ಮಾಡಿದ್ದು ಹೊಸತನ ಹಾ. ಸಿನಿಮಾ ತಂದು. ಕಾಂತಾರ ಮಾಡಿದೋ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ, Correct. ಹೌದು. ಹಾ. ಆ, ಈ ಕಿರಿಕ್ ಪಾರ್ಟಿ ಹಾ. ಅದು ಮಾಡಿದ್ದು ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ ಕರೆಕ್ಟ್. ಪಾಪ ಅವರು ಒಳ್ಳೆ ನಟರು, ಹಾ, ಅವರೇ ಇವ್ರನ್ನೆಲ್ಲ ಕರ್ಕೊಂಬಂದವರು ಹಾ, ಅಲ್ವಾ? okay. ಹಾ, ಈಗ ಇಬ್ಬರು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಓಕೆ. ಅವರು ಮತ್ತೆ ಆಧ್ಯಾತ್ಮದ ಒಂದು ಸಿನಿಮಾಗಳನ್ನ ಬದಲಾವಣೆ ತರ್ತಾ ಇದ್ದಾರೆ. ಮೊದಲು ಕಾಂತಾರ. ಪ್ರಾರಂಭ ಆಗಿದ್ದೇ ಆಧ್ಯಾತ್ಮದ ಚಿತ್ರಗಳು, ಓಕೆ. ಓ ಹಂಗೆ. ಆಮೇಲೆ ಸಾಮಾಜಿಕ. ಸೊ ಈ ಕಾಂತಾರದ ಬಗ್ಗೆ ಹೇಳ್ತಾ ಇದ್ದೀರಾ ಈಗ? ಕಾಂತಾರದ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. ಓಕೆ, ಓಕೆ. ಈ ಥರದ್ದು ಸಿನಿಮಾಗಳು ಬಂದರೆ ನಿಜವಾಗಲೂ ಅಭಿಮಾನಿಗಳು ಅದನ್ನು ಸ್ವೀಕರಿಸಿದ್ದಾರೆ, ಸಕ್ಸಸ್ ಮಾಡಿದ್ದಾರೆ. ಅಂಥ ಸಿನಿಮಾಗಳು ಬರಬೇಕಷ್ಟೇ ಈಗ. ಈಗ ನಮ್ಮೆಲ್ಲರಿಗೂ ಕುತೂಹಲ ಇರೋದು ಹೆಂಗೆ ಅಂದ್ರೆ, ಈಗ ನಮ್ಮೆಲ್ಲರದು ವಾಯ್ಸ್ ಇದೆ, ನಾವು ಮಾತಾಡ್ತೀವಿ. ಈ ವಾಯ್ಸ್ ನ ಚೇಂಜ್ ಮಾಡ್ಕೊಂಡು ಟ್ರೆಂಡ್ ಸೃಷ್ಟಿ ಮಾಡೋದು ಹೆಂಗೆ? ಹಂಗ ಅದು ಹಾಸ್ಯದಿಂದನೇ ಶುರು ಆಯಿತು ನನ್ನ ಒಂದು ಕಲಾ ಜೀವನ. ಓಕೆ. ಹೇಗೆ ಅಂದರೆ, AS ಮೂರ್ತಿಯವರು
ನಾಟಕಕಾರರು, ಪತ್ರಕರ್ತರು, ಕರೆಕ್ಟ್. ಬೀದಿ ನಾಟಕಗಳನ್ನ ಪ್ರಾರಂಭ ಮಾಡಿದವರು ಬೆಂಗಳೂರಿನಲ್ಲಿ. ರೇಡಿಯೋ ನಾಟಕ ಅಂದ್ರೆ ರೇಡಿಯೋ ನಾಟಕ ಈರಣ್ಣ, ಕರೆಕ್ಟ್. ಅದು ವಾರಕ್ಕೊಮ್ಮೆ ಬರೋದು. ಅದು ಕೇಳೋಕ್ಕೋಸ್ಕರ ಕಾಯ್ತಾ ಇದ್ವಿ. ವಾಯ್ಸ್ ಹಂಗಿತ್ತು. ಆ ಧ್ವನಿ ಹಂಗಿತ್ತು. ಕರೆಕ್ಟ್. ಎಷ್ಟು ಚೆನ್ನಾಗಿ ಇಷ್ಟಪಡ್ತಾ ಇದ್ವಿ. ಅವರ ತಂಡದಲ್ಲಿ ನಾನು ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ ತುಂಬ ಅಳ್ತಿದ್ದೆ, ಹಠ ಮಾಡ್ತಿದ್ದೆ ತಂದೆಯವ್ರ ಹತ್ರ. ಆ ಸಮಯದಲ್ಲಿ ನನಗೆ ಮೊದಲು ನಾನು ಬಣ್ಣ ಹಚ್ಚಿದ್ದೆ ದೂರದರ್ಶನ. ಫಸ್ಟ್ ಟಿವಿನೇ 79 ಇನ್ನು ಹಿಂದೆನಾ? ಅದಕ್ಕೆ ಮುಂಚೆ ಒಂದು ಡಾಕ್ಯುಮೆಂಟ್ರಿಯಲ್ಲಿ ಮುಖ ಕಾಣಿಸ್ಕೊಂಡಿದ್ದೆ. ಓ, ಅಲ್ಲಿ ಬೇರೆ ಮಾಡಿದ್ದೀರಾ ನೀವು? ಡಾಕ್ಯುಮೆಂಟ್ರಿ. ಯಾವ ಇಸ್ವಿ ಇದು? ಅದು SSLC ಸಮಯ. ಆವಾಗಲೇ ಅಂದ್ರೆ ಯಾವ ಯಾವ ಇಯರ್ ನೆನಪಿದ್ಯಾ? ಇಯರ್ ನೆನಪಿಲ್ಲ. SSLC ಟೈಮ್. ದೂರದರ್ಶನ ಆಯ್ತು. ನಾಟಕ ಡಾಕ್ಯುಮೆಂಟ್ರಿ ಮುಗೀತು. ದೂರದರ್ಶನ ಅದು ಮುಖ ಕಾಣಿಸ್ಕೊಂಡಿದ್ದು. ಈ ದೂರದರ್ಶನ ಅದು ಹೈದರಾಬಾದ್ ಚಿತ್ರೀಕರಣ ಆಗ್ತಿತ್ತು. ಕರೆಕ್ಟ್, ನೆನಪಿದೆ. ಕರ್ನಾಟಕದಲ್ಲಿ ಒಂದು ಕಡೆ ಪ್ರಸಾರ ಆಗ್ತಿತ್ತು ದೂರದರ್ಶನ. ಗುಲ್ಬರ್ಗ. ಎಸ್, ಗುಲ್ಬರ್ಗ. ಕರೆಕ್ಟ್. ಬೆಂಗಳೂರಾಗಿಲ್ಲ ಇದು ದೂರದರ್ಶನ. ಗುಲ್ಬರ್ಗದಲ್ಲಿ ಟೆಲಿಕಾಸ್ಟ್ ಆಗೋದು. ತುಂಬಾ ಜನ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕರೆಕ್ಟ್. ಈಗಿನವ್ರು ಕೇಳಿ ನೋಡ್ರಿ, ಯಾರು ಗೊತ್ತಿದೆ? ಗೊತ್ತೇ ಇಲ್ಲ. ನಮ್ಮ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ಆದ್ರೆ ನನಗೆ ಗೊತ್ತು. ಅನುಪ್ರಭಾಕರ್ ಅವ್ರ ಮದರು, ಅವ್ರ ಫಾದರು, ಆಮೇಲೆ ಪ್ರದೀಪ್ ಈಶ್ವರ್ ಅಂತ, ಸುಬ್ರಾಮ್ ಅವ್ರ ಹೆಸರು. ಪ್ರದೀಪ್ ಈಶ್ವರ್ ಅಂತ ತೀರ್ಕೊಂಡ್ರು ಪಾಪ, ಒಳ್ಳೆ ಸೀರಿಯಲ್ ಅಲ್ಲೆಲ್ಲ ಮಾಡ್ತಾ ಇದ್ರು. ಅವರು ನನಗೆ ದೂರದರ್ಶನಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು. ದೂರದರ್ಶನ ಅಂತಲ್ಲ, ರಂಗಣ್ಣ ಅಂತ ಒಬ್ಬರು ಇದ್ರು. ನ್ಯಾಷನಲ್ ಕಾಲೇಜಲ್ಲಿ ನಾಟಕಗಳನ್ನ ಕಲಿಸ್ತಾ ಇದ್ರು. ನಾಟಕಗಳನ್ನ ಎಷ್ಟೋ ಸಿನಿಮಾ ನಟರು ಅವರ ತರಬೇತಿಯಿಂದಾನೇ ಬಂದಿದ್ದಾರೆ ಇಂಡಸ್ಟ್ರಿಗೆ. ಎಡಕೊಳಗುಡ್ಡ ಚಂದ್ರಶೇಖರ್ ಅವರು, ಎಡಕಲಗುಡ್ಡದ ಮೇಲೆ ಚಂದ್ರಶೇಖರ್ ಅವರು, ವಿಷ್ಣು ಸಾರೂ ನಾಟಕ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರು ಫಸ್ಟು ದೂರದರ್ಶನದಲ್ಲಿ ಗೋಪಾಲ ಅನ್ನೋ ಪಾತ್ರ ನಂದು, ಒಂದು ಚಿಕ್ಕ ಪಾತ್ರ, ರೆಕಗ್ನೈಸ್ ಪಾತ್ರ. ಕಾಮಿಡಿ ಪಾತ್ರನಾ? ಅದು ಏನೋ ಡೈಲಾಗ್ ಮಾತಾಡಿದ್ದೀನಿ, ನೆನಪಿಲ್ಲ ಅದು. ಅದು ವಾಯ್ಸ್ ಮಾಮೂಲಿ ವಾಯ್ಸ್. ಅದು ಮಾಮೂಲಿ ವಾಯ್ಸು. ಆವಾಗ ಹೆಂಗಿತ್ತು ಅದು ವಾಯ್ಸು. ಅದಾದ್ಮೇಲೆ AS ಮೂರ್ತಿ ಅವರ ತಂಡ ಬೀದಿ ನಾಟಕಕ್ಕೆ ನನ್ನ ಸ್ನೇಹಿತರಿದ್ರು ಒಂದಿಬ್ರು. ಬಾರೋ ನಾಟಕಕ್ಕೆ, ನಿನ್ಗೂ ಪಾತ್ರ ಮಾಡಿಸ್ತಾನೆ ಬಾರೋ ಅಂತೇಳಿ ಕರ್ಕೊಂಡೋದ್ರು. ಆವಾಗ AS ಮೂರ್ತಿ ಅವರು ರೀಡಿಂಗ್ ಕೊಟ್ರು, ಎಲ್ಲ ಕಲಾವಿದರಿಗೂ ರೀಡಿಂಗ್ ಕೊಟ್ರು. ಓದು ಅಂದ್ಬಿಟ್ಟು ನನಗೊಂದು ಕಾಪಿ ಕೊಟ್ರು. ಅವ್ರದ್ದು ಮೊದಲೇ ಕಾಮಿಡಿ ವಾಯ್ಸು. ಒಂದೊಂದು ಪಾತ್ರನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಓದಿ ತೋರಿಸ್ತಾ ಇದ್ರು, ಮಾತಾಡ್ತಿದ್ರು. ನನಗೆ ಗೊತ್ತಿಲ್ದಂಗೆ ವಿಚಿತ್ರವಾದ ಒಂದು ಧ್ವನಿ ಬಂತು. ನೀವೇ ಮಾಡಿದ್ರಿ? ನಾನೇ ಮಾತಾಡಿದ್ದು. ವಿಚಿತ್ರವಾಗಿ ಬಂತಂತೆ. ಇದು ಧ್ವನಿ ಚೆನ್ನಾಗಿದೆ ಕಣಯ್ಯ, ಇದನ್ನೇ ಮುಂದುವರ್ಸಯ್ಯ, ನೀನು ಒಂದಲ್ಲ ಒಂದಿನ ದೊಡ್ಡ ನಟ ಆಗ್ತೀಯ ಅಂತಂದರು. ಯಾವತ್ತು ದೊಡ್ಡ ನಟ ಆಗ್ತೀನಿ ಗೊತ್ತಿಲ್ಲ ಇನ್ನು. ಯಾಕೆಂದರೆ ರಾಷ್ಟ್ರ ಪ್ರಶಸ್ತಿ ತಗೊಂಡಾಗಲೇ ದೊಡ್ಡ ನಟ ಅಂತ ಇದಾಗೋದು. ರಾಷ್ಟ್ರ ಪ್ರಶಸ್ತಿ ನೀವು ನಮ್ಮ ಹೃದಯ, ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಇದ್ದೀರಿ ನೀವು. ನಿಮ್ಮ ವಾಯ್ಸ್ ಇದೆ, ನಿಮ್ಮ ಮುಖ ಇದೆ, ನಿಮ್ಮ ಅಭಿನಯ ಇದೆ ನಮ್ಗೆ. ಸೊ ಅವತ್ತು ನಾಟಕದಲ್ಲಿ ಹುಟ್ಟಿದ ಧ್ವನಿನ ಅದು? ಹೌದು, ನಾಟಕದಿಂದ AS ಮೂರ್ತಿ ಅವರ ತಂಡದಲ್ಲಿ ಹುಟ್ಟಿದಂತ ಧ್ವನಿ ಅದು. ಅದನ್ನ ಹಂಗೆ ಮುಂದುವರ್ಸ್ಕೊಂಡು. ನೆನಪಿದ್ಯಾ ಡೈಲಾಗು ಫಸ್ಟ್ ಸುಮ್ಮನೆ ಹಿಂಗೆ ಹೇಳಿದ್ದು? ಅದು ನೆನಪಿಲ್ಲ, ಯಾವ ನಾಟಕ ಅಂತ ನೆನಪಿಲ್ಲ. ಹಂಗೆ ಹೇಳಿದ್ದ ಅಣ್ಣ ಅಂತ? ಹಂಗೆ ಹೇಳಿದ್ದ? ಹಂಗೆ ಬಂತು. ಅದು ಭಾಳ ಎಲ್ಲರಿಗೂ ಇಷ್ಟ ಆಗೋಯ್ತು. ವಿಷ್ಣು ಸಾರ್ಗೂ ಇಷ್ಟ ಆಯಿತು. ಅಣ್ಣ ಅವರು ವಾಯ್ಸ್ ಕೇಳಿದ ತಕ್ಷಣ ನಗ್ಬಿಡೋರು, ಎಲ್ಲರೂ ನಗೋರು. ಆದರೆ ಒಬ್ಬರಿಗೆ ಮಾತ್ರ ನನ್ನ ಧ್ವನಿ ಇಷ್ಟ ಆಗಲಿಲ್ಲ. ಹೌದಾ? ದೊಡ್ಡ ಡೈರೆಕ್ಟ್ರು ಅವರು, ತುಂಬ ದೊಡ್ಡ ಡೈರೆಕ್ಟ್ರು, ಸಿದ್ಲಿಂಗಣ್ಣ ಅವರು, ಸಿದ್ಲಿಂಗಯ್ಯ ಸಾರು. ಬಂಗಾರದ ಮನುಷ್ಯ. ಅವ್ರಿಗೆ ಇಷ್ಟ ಆಗಿಲ್ಲ. ನಾವೆಲ್ಲ ಕಲಾವಿದರು, SF ಕೃಷ್ಣ ಅವರು ಮುಖ್ಯಮಂತ್ರಿಗಳು. ಆ ಸಮಯದಲ್ಲಿ ಮೈಸೂರು ದಸರಾಕ್ಕೆ ನಮ್ಮ ಕಲಾ ತಂಡ ಎಲ್ಲ ಸಿನಿಮಾ ನಟರುಗಳು ಕೂಡ ಹೋಗ್ತಾ ಇದ್ವಿ. ಅದರಲ್ಲಿ ನಿರ್ದೇಶಕರು ಕೂಡ ಇದ್ದರು. ಅವರು ನನ್ನ ಮುಂದೆ ಕೂತಿದ್ರು. ಆವಾಗ ರೀ, ನಿಮ್ಮ ಧ್ವನಿ ವಾಯ್ಸ್ ಕೇಳಿದ್ರೆ ನಂಗೆ ಆಗಲ್ಲ ರೀ, ಏನೋ ಕರ್ಕಶವಾಗಿ ಇರಿಟೇಟ್ ಆಗುತ್ತೆ ರೀ ನಿಮ್ದು ವಾಯ್ಸು ಅಂತಂದರು. ಅದೇನೋ ಡೈರೆಕ್ಟ್ರ್ ಹೇಳ್ದಂಗೆ ಮಾಡಿದ್ದೀನಿ ಅಣ್ಣ ಅಂತಂದೆ. ನಿಮ್ಮ ಡೈರೆಕ್ಷನಲ್ಲೂ ನಾನು ಪಾತ್ರ ಮಾಡೋಣ ಅಂತ ನಿಮ್ಮನ್ನು ಕೂಡ ಸುಮಾರು ಸರಿ ಚಾನ್ಸ್ ಕೇಳ್ಕೊಂಡು ಬಂದಿದ್ದೆ. ತಮ್ಮನ್ನು ಭೇಟಿ ಮಾಡಿದ್ದೀನಿ. ಅವ್ರು ನೆನಪಿರಲ್ಲ ತಮಗೆ, ಇನ್ನು ಸಾವಿರಾರು ಜನ ನೋಡ್ತಿರ್ತೀರಿ, ನೆನಪಿರಲ್ಲ ನಿಮಗೆ ಅಂತ ಹೇಳಲಿಲ್ಲ ನಾನು.
ಸರಿ ಮೈಸೂರಿಗೆ ಹೋದ್ವಿ. ಹಾ. ದಿನ ಸಂಜೆ ಒಂದೊಂದು ಪ್ಲೇಸಲ್ಲಿ ಪ್ರೋಗ್ರಾಮು. ಪ್ರೋಗ್ರಾಮ್ಗಳಿರುತ್ತೆ. ಹಾ. ಅಲ್ಲೇ ಸಂಗಮ್ ಥಿಯೇಟ್ರ್ ಏನೋ ಇದೆಯಲ್ಲ, ಹೌದು, ಬಸ್ ಸಂಗಮ್ ಸ್ಟ್ಯಾಂಡ್ ಥಿಯೇಟರ್. ಪಕ್ಕದಲ್ಲಿ, ಹೌದು, ಸಂಗಮ್ correct ಆ? ಥಿಯೇಟರ್. ಹೌದು, ಹೌದು, ಹಾ, correct. ಅಲ್ಲಿ ಕಾರ್ಯಕ್ರಮ. ಹಾ. ಅಲ್ಲಿ ನಾನು, ಮಿಸೆಸ್ ಸಿಣ್ಣಣ್ಣ, ಎಸ್ ಹಾ. ಎ ಗೋವಿಂದರಾಜಣ್ಣ, ಹಾ, ಓಕೆ. ಪಾರ್ವತಕ್ಕರ್ ತಮ್ಮ, ಗೊತ್ತಾಯ್ತು ಎಲ್ಲರೂ. ಅವ್ರ ಜೊತೆ ಕೂತಿದ್ದೀನಿ. ಹಾ. ಹಿಂದ್ಗಡೆ ಕೂತ್ಬಿಟ್ಟಿದ್ವಿ ನಾವು. ಹಾ. ಅಲ್ಲಿ ಸ್ಟೇಜ್ ಮೇಲೆ ಹ್ಮ್. ಟೆನ್ನಿಸ್ ಕೃಷ್ಣ ಅವರು ವೇದಿಕೆ ಮೇಲೆ ಬರಬೇಕು, 4 ಮಾತಾಡಬೇಕು ಬಂದು ಅಂತಂದರು. ನಾನು ಬೇಡ ಅಂತೇಳಿ, ಬೇಡ ಬೇಡ, ಏ ಅಣ್ಣ ಇದೋಳಿ ಹೇಳಿ 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 ಅಂದ್ಬಿಟ್ಟು ಎಲ್ಲರೂ ಅಕ್ಕಪಕ್ಕ ಇದ್ದವರೆಲ್ಲ ಎತ್ಕೊಟ್ರು. ಎತ್ಕೊಟ್ರು. ಸರಿ, ಗೋವಿಂದಣ್ಣವರು ಸೀನಣ್ಣ ಇಬ್ಬರು ಹೋಗ್ಯಾಣ ಅಂತಂದರು. ಹೋದೆ, ಹೋಗಿ ಅವರು ಇದ್ದಾರೆ, ಸಿದ್ಲಿಕಾಯಿ ಸರ್ ಇದ್ದಾರೆ, ಮುಂದೆನೇ ಕೂತಿದ್ದಾರೆ. ಹಾ. ಸರಿ ಹೋದೆ, ಸ್ಟೇಜ್ ಮೇಲೆ ಡೈಲಾಗು ಅಂತ ಕೂಗಾಡ್ಕೊಂಡ್ರು. ಹ್ಮ್. ಸರಿ ಆಯಿತು ಅಂತೇಳಿ ಭಾಷಣ ಪ್ರಾರಂಭ ಮಾಡಿದೆ. ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೋ ಅವ್ರ ಹೆಸರು ಹೇಳಿ ಪ್ರಾರಂಭ ಮಾಡಿದೆ. ಇನ್ನೇನು ಡೈಲಾಗ್ ಮಾತಾಡಬೇಕು ಅಷ್ಟರಲ್ಲಿ ಅಂಬರೀಷ್ ಸರ್ ಬಂದ್ಬಿಟ್ರು, Okay. ಎಂಟ್ರಿ ಕೊಟ್ಟರು. ಹಾ. ಅಂಬರೀಷ್ ಅಣ್ಣವ್ರು ಬಂದರು. ಈಗ ಅಂಬರೀಷ್ ಅಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಲೇ, ಡೈಲಾಗ್ ಕೇಳ್ತಾ ಇದ್ದಾರೆ, ಮಾತಾಡೋ, ಚೆನ್ನಾಗಿರುತ್ತೆ ಅಂತಂದ್ಬಿಟ್ರು. ಅಂಬರೀಷ್ ಅವ್ರು ಹೇಳಿದ್ದು. ಹಾ, ಓಕೆ. ಮಾತಾಡಲೇಬೇಕಾಯ್ತು. ಹಾ. ಒಂದ್ಸರಿ ಡೈರೆಕ್ಟರ್ ಮುಂದೆ ಕೂತಿದ್ರು, ಹಿಂಗೆ ನೋಡಿದೆ, ಹಾ. ಸ್ಮೈಲಲ್ಲೇ ನೋಡಿದೆ, ವಿಲನ್ ಲುಕ್ ಕೊಡಲಿಲ್ಲ. ಹಾ, ಓಕೆ. ಹಿಂಗೆ ನೋಡ್ಬಿಟ್ಟು ಪ್ರಾರಂಭ ಮಾಡಿದೆ, ಡೈಲಾಗ್ ಮಾತಾಡಿದೆ, 2 ಮಾತಾಡಿ ಕೆಳಗೆ ಬಂದ್ಬಿಟ್ಟೆ. ಈ ಥರದ್ದು ಒಂದು ಸುಮಾರು ಕಡೆ ಆಗೋಗಿದೆ. ಓಕೆ. ಹಾಂ, ಸುಮಾರು ಕಡೆ ಅಂಬರೀಷ್ ಅಣ್ಣವ್ರ ಮುಂದೆನೇ ಆಗಿದೆ ಮೈಸೂರಲ್ಲಿ. ಜಗ್ಗೇಶ್ ಸಂಘದ ಜಗ್ಗೇಶ್ ಅಭಿಮಾನಿಗಳ ಸಂಘ ಓಪನ್ ಆದಾಗ ಉಮಾಶ್ರೀ ಅವರಿದ್ದರು, ದೊಡ್ಡಣ್ಣ, ಅಂಬರೀಷ್ ಅವರು, ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ಕೂಡ ಇದ್ದರು. ಅಲ್ಲಿ ಉಮಾಶ್ರೀಗೆ ಕೇಳಿದರು, ಇದು ಇಲ್ಲಿ ಹಾಸ್ಯ ಮಾಡುವಂಥ ಕಾರ್ಯಕ್ರಮ ಅಲ್ಲ. ದೊಡ್ಡಣ್ಣಂಗೆ ಕೇಳಿದ್ರು, ಇದು ಹಾಸ್ಯ ಮಾಡೋಂಥದ್ದು ಎಲ್ಲ ಹೇಳಿಲ್ವಾ, ಉಮಾಶ್ರೀ ಹೇಳಿಲ್ವಾ ಅಂತ ಅವರು ಹೇಳಿದ್ರು. ನನಗೆ ಬಿಡಲೇ ಇಲ್ಲ ಅಭಿಮಾನಿಗಳು. ಅವ್ರ ಆಶೀರ್ವಾದದಿಂದ ಬೆಳೆದವನು, ಅವರಿಂದ ಅನ್ನ ತಿಂತ ಇರೋನು ಅಂದಮೇಲೆ ಕೇಳಿದಾಗ ನಾವು ಡಿಮ್ಯಾಂಡ್ ಇದ್ದಾಗ ಮಾತಾಡಲೇಬೇಕಾಗುತ್ತೆ. ಹ್ಮ್. ಅಂಬರೀಷ್ ಅಣ್ಣ ಅವರು ಮಾತಾಡ ಅಂತಂದ್ರು, ಮಾತಾಡಿದೆ. ನಮಗೆ ನಿಮ್ ಒರಿಜಿನಲ್ ವಾಯ್ಸೇ ಅದು ಅನ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ. ಎಲ್ಲರೂ ಹಂಗೆ ಅಂದ್ಕೊಂಡಿದ್ರು.